ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಅದೃಷ್ಟವನ್ನು ಅರಸಿ ಅಲೆದಾಡಿ ಜನುಮವಿಡಿ ಪಡೆದ ಜೀವನವಿದು ಆಯಿತು ಬಲು ನಿಕೃಷ್ಟ. ಕಡು ಕಷ್ಟದಿಂದ ಕಂಗೆಟ್ಟು ಕಳೆಗೆಟ್ಟು ಕೊನೆಗೊಮ್ಮೆ ನೆಮ್ಮದಿ ಗುರು ನಿನ್ನ ಚರಣದಡಿ ಎಂದು ನಾವೆಲ್ಲರೂ ಈಗ ಗುರು ಚರಣಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೀವಿ ಅಲ್ವಾ. ಸಾಯಿ ಕುಟುಂಬದಲ್ಲಿ ನಾವೆಲ್ಲರೂ ಒಂದಾಗಿದ್ದೀವಿ ಅಲ್ವಾ ಸ್ನೇಹಿತರೆ. ಕೊನೆಗೆ ನಮಗೆ ಅರ್ಧ ವಯಸ್ಸು ಕಳೆದ ಮೇಲಾದರೂ ನಮಗೆ ಗುರುವಿನ ಚರಣದಲ್ಲಿ ಶರಣಾಗಬೇಕು, ಗುರುವಿನಡೆಗೆ ನಾವು ಸಾಗಬೇಕು. ಗುರು ನಮ್ಮ ಜೀವನದಲ್ಲಿ ಎಲ್ಲ ಸುಖವನ್ನು ಕೊಡಬಲ್ಲ ಏಕಮಾತ್ರ ಶಕ್ತಿ ಅಂತ ಹೇಳಿ ನಮಗೆ ಈಗಲಾದರೂ ತಿಳಿತಲ್ಲ. ನಾವು ನಿಜವಾಗ್ಲೂ ಅದೃಷ್ಟವಂತರೆ. ಯಾಕೊತ್ತಾ, ಎಲ್ಲರ ಜೀವನದಲ್ಲಿ ಒಬ್ಬೊಬ್ಬರ ಜೀವನದಲ್ಲಿ ಏನಾಗುತ್ತೆ ಅಂದರೆ ಕೊನೆ ಹಂತದವರೆಗೂ ತಮ್ಮ ತಪ್ಪಿನ ಅರಿವು ಅವರು ಮಾಡ್ಕೊಳ್ಳೋದೇ ಇಲ್ಲ. ನಾನೇ ಸರಿ, ನಾನು ಮಾಡಿದ್ದೇ ಸರಿ, ನಾನು ಹೀಗೆ ಬಾಳೋದು, ನಾನು ಹೀಗೆ ಬದುಕೋದು ಅಂತೇಳಿ ಹಠಕ್ಕೆ ಬೀಳ್ತಾರೆ. ಅದೇ ರೀತಿ ಜೀವನದಲ್ಲಿ ಕೊನೆ ಕ್ಷಣಗಳಲ್ಲಿ ಅತ್ಯಧಿಕ ಹಿಂಸೆಯನ್ನು ಅನುಭವಿಸ್ತಾರೆ. ಆದರೂ ಕೂಡ ಗುರುವು ಬಿಡೋದಿಲ್ಲ. ತನ್ನ ಹೆಸರನ್ನ ಕೊನೆಗಾಲದಲ್ಲಾದರೂ ಅವನ ಬಾಯಲ್ಲಿ ನುಡಿಸ್ಕೊಂಡೇ ಅವನು ಪ್ರಾಣ ತ್ಯಜಿಸುವಂತೆ ಮಾಡ್ತಾನೆ ಗುರು ಸ್ನೇಹಿತರೆ, ಅಂದರೆ ಭಗವಂತ ಸ್ನೇಹಿತರೆ. ಗುರುವಿನ ಅವತಾರವೇ ಭಗವಂತ, ಭಗವಂತನ ಅವತಾರವೇ ದೇವರ ಅವತಾರದಲ್ಲಿದ್ದುಕೊಂಡು ದೇವರು ಅನೇಕ ಗುರುವಿನ ಅವತಾರಗಳನ್ನು ತಾಳಿ ಮತ್ತೆ ನಮ್ಮ ಬಳಿಗೆ ಬರ್ತಾರೆ. ಯಾಕೆ ಬರ್ತಾರೆ ಹೇಳ್ರಿ? ನಮ್ಮ ಮಾರ್ಗದರ್ಶನ ಮಾಡಲಿಕ್ಕೆ ಬರ್ತಾರೆ. ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ, ಈ ದಾರಿಯಲ್ಲಿ ನೀನು ಸಾಗಿದ್ರೆ ಖಂಡಿತವಾಗಿಯೂ ನೀನು ನಾಶವಾಗ್ಬಿಡ್ತೀಯ. ಹಾಗಾಗಿ ನೀನು ನಾಶ ಆಗೋದು ನನಗಿಷ್ಟ ಇಲ್ಲ. ಅದಕ್ಕೋಸ್ಕರನೇ ನಾನು ನಿನ್ನ ಜೀವನವನ್ನು ಆವರಿಸಿದ್ದೀನಿ. ನೀನು ನಾಶ ಹೊಂದಬಾರದು ಮಗು, ನೀನು ನನ್ನ ಮಗುವಾಗಿದ್ದೀಯಾ, ನನ್ನ ಅಂಶವಾಗಿದ್ದೀಯಾ, ನಾನೇ ನನ್ನ ಕೈಗಳಿಂದ ನಿನ್ನನ್ನು ಸೃಷ್ಟಿಸಿದ್ದೇನೆ, ನಿನ್ನ ನಾಶ ಆಗಲಿಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ಬರ್ತಾರೆ. ಅದರಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತ ಬಂದೇ ಬರ್ತಾರೆ, ಗುರು ಬಂದೇ ಬರ್ತಾರೆ. ಅರ್ಥ ಮಾಡಿಕೊಂಡು ಆ ಸಮಯದಲ್ಲಿ ನಾವು ಅವರ ಪಾದಗಳನ್ನು ಗಟ್ಟಿಯಾಗಿ ಹಿಡಿದಿದ್ದೇ ಆದರೆ ನಮ್ಮ ಜೀವನ ಒಂದು ಒಳ್ಳೆಯ ನೈತಿಕತೆಯನ್ನು ಪಡೆದುಕೊಳ್ಳುತ್ತೆ. ಅದರ ಜೊತೆಗೆ ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ಬದಲಾಗುತ್ತೆ. ನಮ್ಮಲ್ಲಿ ದೈವಿಕ ಮನೋಭಾವನೆಯ ಜೊತೆಗೆ ದೈವಿಕವಾದ ಒಳ್ಳೆಯ ಗುಣಗಳು ಬರ್ತವೆ. ಆ ಗುಣಗಳು ಹೇಗಿರ್ತವೆ ಹೇಳ್ರಿ? ಇದ್ದುದ್ರಲ್ಲೇ ಸಂತೋಷ ಪಟ್ಕೊಂಡು ಮನೆಯಲ್ಲಿ ಯಾವುದೇ ರೀತಿ ಜಗಳ ಮಾಡ್ಕೊಳ್ಳದೆ ಆಗಲಿ, ಇವತ್ತಿದೆಯಾ ಇದನ್ನು ಜೀವಿಸೋಣ, ನಾಳೆ ಮತ್ತೆ ಭಗವಂತ ಏನಾದರೂ ಕೊಡ್ತಾನೆ, ದಾರಿ ತೋರಿಸ್ತಾನೆ, ನಮ್ಮ ಸೃಷ್ಟಿಗೆ ಕಾರಣರಾಗಿದ್ದಾರೆ ಅಂದರೆ ಖಂಡಿತ ನಮ್ಮ ಭವಿಷ್ಯ ಇದೇ ರೀತಿ ಇರಬೇಕು ಅಂತ ಹೇಳಿ ಅವರು ಚಿಂತನೆ ಮಾಡಿ ನಮಗೆ ಈ ಜನ್ಮವನ್ನು ಕೊಟ್ಟಿರ್ತಾರೆ. ಹಾಗೆ ನಾವು ನಡ್ಕೊಳ್ಳೋಣ ಅಂತ ಹೇಳಿ ನಾವು ಆ ರೀತಿ ದೈವಿಕವಾಗಿ ನಮ್ಮ ಮನಃ ಪರಿವರ್ತನೆಯನ್ನು ಮಾಡ್ಕೊಳ್ತೀವಿ. ಅದು ಹಾಗೆ ಮತ್ತೆ ಭರವಸೆಗಳೊಂದಿಗೆ ಆತ್ಮವಿಶ್ವಾಸದೊಂದಿಗೆ ನಾವು ಶ್ರಮವನ್ನು ಪಡ್ತೀವಿ. ಹಾಗೆ ಪ್ರಾಮಾಣಿಕವಾಗಿ ನಮ್ಮ ಕೆಲಸದಲ್ಲಿ ಶ್ರಮವನ್ನು ಪಡ್ತೀವಿ. ಆಗ ಆ ಶ್ರಮಕ್ಕೆ ಫಲವೆಂಬುವಂತೆ ಭಗವಂತ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಫಲವನ್ನು ಕೊಡ್ತಾನೆ ಸ್ನೇಹಿತರೆ. ಈಗ ನೋಡಿ, ನಾವು ಪ್ರಾರಬ್ಧ ಕರ್ಮಗಳ ಅನುಸಾರವಾಗಿ ನಾವು ನಮ್ಮ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ಹಾಗಂತ ನಾವು ದಿಢೀರನೆ ಈಗ ಎಲ್ಲ ಬೇಕು ಅಂತ ಹೇಳಿ ಮನೆಯಲ್ಲಿ ಕುಳಿತು ಜಗಳ ಆಡಿ, ಕಿರ್ಚಾಡಿ, ಬಡ್ದಾಡಿ, ಒದ್ದಾಡಿ, ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಕುಟುಂಬ ಛಿದ್ರವಾದರೆ ಆ ಸುಖ ಸಿಗುತ್ತಾ ಸ್ನೇಹಿತರೆ? ಇನ್ನೂ ಮೂರ ಬಟ್ಟೆ ಆಗೋಗುತ್ತೆ ನಮ್ಮ ಜೀವನ ಅಲ್ವಾ? ನಾನು ನೋಡಿಕೊಂಡು ನಗೋ ಹಾಗಾಗತ್ತೆ ಸ್ನೇಹಿತರೆ. ಅದೇ ಮನಸ್ಸನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಇರೋದ್ರಲ್ಲೇ ಗಂಡ ಹೆಂಡತಿ ಸಮಾನ ಚಿತ್ತದ ಆಲೋಚನೆಗಳನ್ನು ಮಾಡಿಕೊಂಡು ಹಾಗಲ್ಲ ರೀ ಹೀಗೆ ಅಂತ ಹೇಳಿ ಹೆಂಡತಿ ಹೇಳೋದು, ಹೀಗಲ್ಲ ಕಣೆ ಹೀಗೆ ಮಾಡಿದರೆ ಸರಿಯಾಗತ್ತೆ ಅಂತೇಳಿ ಗಂಡ ಹೇಳೋದಾಗಲಿ, ಈ ರೀತಿ ಸಮಾನ ಚಿತ್ತದಿಂದ ಇಬ್ಬರೂ ಕೂಡ ಕುಳಿತುಕೊಂಡು ಚರ್ಚೆ ಮಾಡಿಕೊಂಡು ಒಂದು ಜೀವನವನ್ನು ಸಾಗಿಸೋ ನಿಟ್ಟಿನಲ್ಲಿ ನೀವು ಹೋರಾಟ ನಡೆಸ್ತಾ ಪರಿಶ್ರಮ ಪಟ್ಟರೆ ಖಂಡಿತವಾಗಿ ನಿಮ್ಮ ಉದ್ಧಾರ ಆಗುತ್ತೆ. ತುಂಬ ಅತಿಯಾದ ಆಸೆಗಳೇ ನಮ್ಮ ಜೀವನವನ್ನು ಒಮ್ಮೊಮ್ಮೆ ಬಹಳ ನಿಕೃಷ್ಟವಾದ ರೀತಿಯಲ್ಲಿ ಬದಲಾಯಿಸ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ತುಂಬ ಅತಿ ಆಸೆ ಪಡೋದು ನಾವು ಬೇಡ. ಇರೋದ್ರಲ್ಲೇ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ಇರೋಣ ಅಂತ ಹೇಳಿ ಬಯಸೋಣ ಸ್ನೇಹಿತರೆ. ಈ ಶಾಂತಿ ನೆಮ್ಮದಿಯ ಜೊತೆಗೆ ನಾವು ಜೀವನದಲ್ಲಿ ಇನ್ನೂ ಅತ್ಯುನ್ನತ ಬೆಳವಣಿಗೆಯನ್ನು ಮಾಡ್ಕೊಳ್ಳೋದ್ರ ಬಗ್ಗೆ, ಉದ್ಧಾರ ಆಗೋದ್ರ ಬಗ್ಗೆ, ಯಶಸ್ಸನ್ನು ಪಡೆಯೋದ್ರ ಬಗ್ಗೆ ಚಿಂತನೆ ಮಾಡ್ಕೊಳ್ತಾ ಒಳ್ಳೆಯ ಯೋಜನೆಗಳನ್ನು ರೂಪಿಸ್ಕೊಳ್ತಾ ಒಳ್ಳೆಯ ರೀತಿಯಲ್ಲಿ ಸಾಗಿದರೆ, ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಮನೆಯಲ್ಲಿ ಶಾಂತಿ, ಸುಖದ, ನೆಮ್ಮದಿಯ ಜೊತೆಗೆ ಸಂತೋಷದ ಜೊತೆಗೆ ನಾವು ಯಾವ ಗುರಿಯನ್ನು ತಲುಪಬೇಕು ಅಂತ ಇದ್ದೀವಲ್ಲ ಅದನ್ನು ಆರಾಮವಾಗಿ ತಲುಪೋದು ಸ್ನೇಹಿತರೆ. ಯಾಕೊತ್ತಾ, ಅತ್ಯಧಿಕವಾದ ಆಸ್ತಿ ಮನೆ ಮಠ ಎಲ್ಲ ಇಟ್ಕೊಂಡರೂ ಕೂಡ ಕೊನೆಗೊಮ್ಮೆ ಇದು ಯಾವುದೂ ಬೇಡಪ್ಪ, ಇದು ಯಾವುದರಿಂದಲೂ ನನಗೆ ನೆಮ್ಮದಿ ಸಿಗ್ತಾ ಇಲ್ಲ, ಕೊನೆಗೆ ನನಗೆ ನೀನೇ ಬೇಕು, ನೆಮ್ಮದಿ ಕೊಡಪ್ಪ, ಶಾಂತಿ ಕೊಡಪ್ಪ ಅಂತೇಳಿ ಕೇಳೋರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ. ಇಂತಹ ಎಷ್ಟೋ ಪ್ರಸಂಗಗಳನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ನೋಡಿದಿರಿ. ಯಾಕಂದರೆ ಪ್ರಾರಬ್ಧ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ ಸ್ನೇಹಿತರೆ. ಅದು ಎಂತಹ ಶ್ರೀಮಂತನೇ ಆಗಲಿ, ಇಲ್ಲ ನಾನು ಸ್ವಂತ ಕಾಲ ಮೇಲೆ ನಿಂತು ಗಳಿಸಿದ್ದಪ್ಪ, ನಾನು ಪರಿಶ್ರಮ ಪಟ್ಟು ಗಳಿಸಿದ್ದಪ್ಪ, ಯಾವ ದೇವರು ಏನು ಎತ್ತ ಅಂತೇಳಿ ಸಹಾಯ ಮಾಡಿಲ್ಲಪ್ಪ, ನಾನು ಯಾವ ಪೂಜೆ ಪುನಸ್ಕಾರಗಳ ವ್ರತಗಳನ್ನು ಏನನ್ನೂ ಮಾಡಿಲ್ಲಪ್ಪ, ನಾನು ಪರಿಶ್ರಮ ಪಟ್ಟಿದ್ದಕ್ಕೆ ಇದು ಸಿಕ್ಕಿದೆ ಅಂತೇಳಿ ಅವನು ಅನ್ಕೋಬೋದು ಅಹಂಕಾರದಿಂದ. ಈ ಸೃಷ್ಟಿಗೆ ಅವನೇ ಕಾರಣ ಅಂತೇಳಿ ವರ್ತಿಸ್ಬೋದು. ಖಂಡಿತ ಅದು ತಪ್ಪಾಗುತ್ತೆ ಸ್ನೇಹಿತರೆ. ಅಂಥವ್ರನ್ನ ಭಗವಂತ ಬಿಡೋದು ಇಲ್ಲ. ಅರ್ಧ ಆಯಸ್ಸಿನವರೆಗೂ ಅವ್ನು ಸರಿ ಇರ್ತಾನೆ ಅಂತ ಅಂದ್ಕೊಡ್ರಿ. ಕೊನೆಗೆ ಇದ್ದಕ್ಕಿದ್ದ ಹಾಗೆ ಅವನ ಜೀವನದಲ್ಲಿ ಅವನು ಎಲ್ಲದೂ ಸರಿಯಾಗಿ
ನಡೀತಾ ಇದೆ ಅಂದಾಗ ದಿಢೀರನೆ ಸಿಡಿಲು ಬಡದಂತೆ ಒಂದು ಕಷ್ಟನೋ ಒಂದು ಸಮಸ್ಯೆನೋ ಆವರಿಸ್ಬಿಡುತ್ತೆ, ಹೇಳ ಹೆಸರಿಲ್ಲದಂತೆ ಬಂದ್ಬಿಡುತ್ತೆ ಸ್ನೇಹಿತರೆ. ಆ ಕ್ಷಣದಲ್ಲಿ ಅವನು ಇದೇನಪ್ಪ ಎಲ್ಲ ಸರಿಯಾಗಿತ್ತು ನನ್ನ ಜೀವನ, ಇದೇಕೆ ಹೀಗಾಗ್ಬಿಡ್ತು ಒಂದ್ಸರಿ ಅಂತ ಹೇಳಿ ಚಿಂತೆಗೊಳಗಾಗ್ತಾನೆ. ಈ ರೀತಿ ಎಷ್ಟೋ ನಿದರ್ಶನಗಳು ಬಾಬಾರವರು ಶಿರ್ಡಿಯಲ್ಲಿದ್ದಾಗ ನಡೆದಿತ್ತು ಸ್ನೇಹಿತರೆ. ಒಂದು ಸಣ್ಣ ಕಥೆಯನ್ನು ಸರಳವಾಗಿ ವಿವರಿಸ್ತೀನಿ. ಇಬ್ರು ಹುಡುಗರು ಇರ್ತಾರೆ, ಇಬ್ರು ಕೂಡ ಚೆನ್ನಾಗಿ ಓದ್ತಾ ಇರ್ತಾರೆ. ಒಬ್ಬನಂತೂ ತುಂಬ ಬುದ್ಧಿವಂತ, ತುಂಬ ಚೆನ್ನಾಗಿ ಓದ್ತಾ ಇರ್ತಾನೆ, ಇನ್ನೊಬ್ಬ ಅಲ್ಪ ಮಟ್ಟಿಗೆ ಓದ್ತಾ ಇರ್ತಾನೆ. ಆದರೆ ಅವ್ನು ಪಾಸ್ ಆಗ್ತಾನೆ ಅಂತ ಹೇಳಿ ಈ ಹುಡುಗನಿಗೆ ನಂಬಿಕೆ ಇರಲ್ಲ. ಆಗ ನೀನೇನು ಪಾಸ್ ಆಗಲ್ಲ ಬಿಡು, ಮುಂದೆ ನಿಂದೇನಾದರೂ ಒಂದು ಬೇರೆ ದಾರಿನೇ ನೋಡ್ಕೋಬೇಕಾಗತ್ತೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇಲ್ಲ ನಾನು ಪರಿಶ್ರಮನೂ ಪಡ್ತಾ ಇದ್ದೀನಿ, ನನ್ನ ಶಿರ್ಡಿಯಲ್ಲಿ ಸಾಯಿಬಾಬಾ ಅಂತ ಇದ್ದಾರೆ, ಅವರನ್ನು ನಾನು ದೃಢವಾಗಿ ನಂಬಿದ್ದೀನಿ, ಖಂಡಿತವಾಗಿ ಅವರು ನನ್ನನ್ನು ದಡ ಮುಟ್ಟಿಸ್ತಾರೆ ಅಂತ ಹೇಳಿ ನಾನು ನಂಬಿದ್ದೀನಿ ಅಂತ ಹೇಳಿ ಅವನು ಹೇಳ್ತಾನೆ. ಆಗ ಆ ಹುಡುಗ ಹೇಳ್ತಾನೆ, ಅಯ್ಯೋ ದೇವ್ರನ್ನೆಲ್ಲ ನಂಬಿ ದೇವರ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಪಾಸ್ ಆಗೋದಿದ್ರೆ ಎಲ್ಲರೂ ಅದನ್ನೇ ಮಾಡ್ತಿದ್ರು ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ, ನಾನು ಗುರುವನ್ನು ನಂಬಿದ್ದೀನಿ, ನನ್ನ ಗುರು ಅವರನ್ನು ನಂಬಿದ್ದ ಉದ್ದೇಶ ನನ್ನನ್ನು ಅವರೇ ಚಮತ್ಕಾರದ ರೀತಿಯಲ್ಲಿ ಪಾಸ್ ಮಾಡ್ತಾರೆ ಅಂತ ಅಲ್ಲ. ನನಗೆ ಆ ಪರಿಶ್ರಮವನ್ನು ಪಡಲಿಕ್ಕೆ, ಒಂದು ಎಕ್ಸಾಮನ್ನು ಪಾಸ್ ಮಾಡಲಿಕ್ಕೆ ನನಗೊಂದು ಪರಿಶ್ರಮ ಪಡಲಿಕ್ಕೆ ಮನೋಸ್ಥೈರ್ಯವನ್ನು ಕೊಡ್ತಾರೆ, ಆತ್ಮ ಬಲವನ್ನು ಕೊಡ್ತಾರೆ, ನನಗೆ ಆ ಬುದ್ಧಿಯನ್ನು ಕೊಡ್ತಾರೆ, ಆ ಜ್ಞಾನವನ್ನಂತೂ ಕೊಡ್ತಾರ. ಆ ಜ್ಞಾನದ ಬಲದ ಮೇಲೆ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ನಾನು ಓದ್ತೀನಿ, ಮುಂದಿನದನ್ನು ಅವರ ಚರಣಾರವಿಂದಗಳಿಗೆ ಅರ್ಪಿಸಿದ್ದೀನಿ, ಪ್ರಯತ್ನವಂತೂ ನಾನು ಪಡ್ತೀನಿ, ಹಾಗೆ ನಿಷ್ಕಲ್ಮಶ ಭಾವದಿಂದ ಅವರಲ್ಲಿ ನಂಬಿಕೆ ಇಟ್ಟು ಅವರಲ್ಲಿ ಶರಣಾಗಿದ್ದೀನಿ, ಫಲ ಅವ್ರು ಯಾವ ರೀತಿಯಲ್ಲಿ ಕೊಡ್ತಾರೋ ಅದನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. ಆಗ ಇಬ್ಬರು ಈ ಮಾತುಕತೆಯನ್ನು ಮುಗಿಸ್ತಾರೆ. ನಂತರ ಅವನಿಗೆ ಏನೂ ಓದಲ್ಲ ಅಂದ್ಕೊಂಡನು ಕೂಡ ಒಳ್ಳೆಯ ಒಂದು ಅಂಕಗಳನ್ನು ತೆಗೆದುಕೊಂಡು ಪಾಸ್ ಆಗ್ತಾನೆ. ಇದನ್ನು ನೋಡಿ ಈ ತುಂಬ ಚೆನ್ನಾಗಿ ಓದೋನಿಗೆ ಎಲ್ಲೋ ಒಂದು ರೀತಿಯಲ್ಲಿ ಅಸೂಯೆ ಆಗುತ್ತೆ, ಆದರೂ ಕೂಡ ಸುಮ್ಮನೆ ಇರ್ತಾನೆ. ಮುಂದೆ ಇವರಿಬ್ಬರು ಅವರವರದ್ದೇ ಆದ ಕೆಲಸಗಳಲ್ಲಿ ಬೇರೆ ಬೇರೆ ಆಗ್ತಾರೆ. ಹಾಗೆ ಇವನು ದೇವರನ್ನು ನಂಬ್ತಾ ಇರಲ್ಲ, ಅವನು ಜೀವನದಲ್ಲಿ ಮದುವೆ ಆಗ್ತಾನೆ, ಒಳ್ಳೆ ಕೆಲಸನೂ ಸಿಗುತ್ತೆ, ಗಂಡ ಹೆಂಡತಿ ಮಗು ಹೀಗೆ ಇರ್ತೀವಿ ನಾವು, ಇನ್ಯಾವುದೇ ರೀತಿ ಸಮಸ್ಯೆಗಳು ನಮ್ಮನ್ನು ಆವರಿಸೋದೇ ಇಲ್ಲ, ನಮ್ಮ ಜೀವನ ಪರಿಪೂರ್ಣ ಆಯಿತು ಅಂತೇಳಿ ಅವನು ಅಂದ್ಕೊಳ್ತಾ ಇರಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವನ ಮಗನಿಗೆ ಕಿವಿ ನೋವು ಕಾಣಿಸ್ಕೊಳ್ಳುತ್ತೆ. ಕಿವಿ ನೋವು ಎಷ್ಟರ ಮಟ್ಟಿಗೆ ವ್ಯಾಪಿಸುತ್ತೆ ಅಂದರೆ ಕಿವಿಗಳಲ್ಲೆಲ್ಲ ಗಡ್ಡೆ ಆಗಿ ಎಷ್ಟೇ ವೈದ್ಯರನ್ನು ತೋರಿಸಿದ್ರು, ಎಷ್ಟೇ ಹಣ ಖರ್ಚು ಮಾಡಿದ್ರು ಮಗು ಬದುಕಲ್ಲ, ಸತ್ತು ಹೋಗ್ಬಿಡ್ತಾನೆ. ಇದರಿಂದ ಅವನ ಜೀವನದಲ್ಲಿ ಎಲ್ಲದೂ ಇದ್ದು ನಶ್ವರ ಅಂತ ಹೇಳಿ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಇನ್ನೇನು ನಾನು ಬದುಕಿದ್ದು ಸತ್ತ ಹಾಗೆ ಬಿಡು, ನನ್ನ ಜೀವನನೇ ನನಗೆ ಬೇಡ, ಎಲ್ಲಿಗೆ ಜೀವನನೇ ಬೇಡ ಅಂತ ಹೇಳಿ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಕುಳಿತಾಗಲೆಲ್ಲ ಮಗ ಮನೇಲಿ ಓಡಾಡ್ದಾಗೆ ಅಪ್ಪ ಅಪ್ಪ ಅಂತ ಹೇಳಿ ಕರೆದ ಹಾಗೆ, ಶಾಲೆಗೆ ಹೋಗಿ ಬಂದ ಹಾಗೆ ಅಪ್ಪ ನನಗೆ ಏನಾದರೂ ತಂದು ಕೊಡು ತಿನ್ನಲಿಕ್ಕೆ ಅನ್ನೋ ಹಾಗೆ, ಅಪ್ಪ ಆಟ ಆಡೋಣ ಬಾ ಅಂತ ಹೇಳ್ದ ಹಾಗೆ, ಅಪ್ಪ ಓದಿಸು, ಅಪ್ಪ ಬಟ್ಟೆ ಕೊಡಿಸು, ಅಪ್ಪ ಆಟ ಸಾಮಾನು ಕೊಡಿಸು, ಈ ರೀತಿ ಎಲ್ಲ ಅಂದ ಹಾಗೆ ಅವನಿಗೆ ಪ್ರತಿಧ್ವನಿಸಲಿಕ್ಕೆ ಶುರುವಾಗುತ್ತೆ. ಅವನ ಮನಸ್ಸು ವಿಕಾರತೆಯನ್ನು ಪಡ್ಕೊಳ್ಬಿಡುತ್ತೆ, ಪಡ್ಕೊಳ್ಳುತ್ತೆ, ಖಿನ್ನತೆ ಆವರಿಸ್ಬಿಡುತ್ತೆ. ಎಲ್ಲದೂ ಇರುತ್ತೆ, ಅವನಂತರ ಹಣ ಇರುತ್ತೆ, ಮಡದಿ ಇರುತ್ತೆ, ಕುಟುಂಬ ಇರುತ್ತೆ, ಒಳ್ಳೆ ಸಂಬಂಧಗಳಿರ್ತವೆ, ಆದರೆ ಅವನಿಗೆ ಈಗ ಜೀವನವೇ ನನಗೆ ಬೇಡ, ನಶ್ವರ ಅಂತ ಹೇಳಿ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಸ್ನೇಹಿತರೆ, ಜೀವನ ಯಾವ ಕ್ಷಣ ಯಾವ ರೀತಿಯಲ್ಲಿ ತಿರುವು ತಗೊಳುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗಲ್ಲ. ಆದರೆ ನಾವು ಒಬ್ಬ ಮಾರ್ಗದರ್ಶಕರನ್ನು ಇಟ್ಕೊಂಡು ನಾವು ಜೀವನ ಮಾಡಲಿಕ್ಕೆ ಶುರು ಮಾಡಿದರೆ, ಅಂದರೆ ಗುರುವನ್ನು ಇಟ್ಕೊಂಡು ಗುರುವಿನ ಒಂದು ಮಾರ್ಗದರ್ಶನವನ್ನಾಗಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ನಮ್ಮ ಪಯಣವನ್ನು ಮುಂದುವರಿಸಿದಾಗ ತಕ್ಕ ಮಟ್ಟಿಗೆ ನಮಗೆ ಅದಕ್ಕೆ ಪರಿಹಾರಗಳನ್ನು ಅವರು ಸೂಚನೆಯನ್ನು ಕೊಡ್ತಾನೆ ಇರ್ತಾರೆ. ಆಗ ಎಂತಹದ್ದೇ ಸಂದರ್ಭಗಳಾಗಲಿ ಅವರು ಮುಂದೆ ನಿಂತು ಅವರು ತಮ್ಮ ತಪಸ್ಸನ್ನು ಧಾರೆ ಎರೆದಾದರೂ ನಮ್ಮನ್ನು ಕಾಪಾಡ್ತಾರೆ ಸ್ನೇಹಿತರೆ. ಅದೇ ಗುರುವಿನ ಮಹಿಮೆ ಅಂತ ಹೇಳೋದು. ಪ್ರಾರಬ್ಧ ಕರ್ಮವನ್ನು ಕಳೀತಾರೆ. ಖಂಡಿತ ಪ್ರಾಮಾಣಿಕ ಪ್ರಯತ್ನ ಶ್ರಮ ಪಟ್ಟರೆ ಖಂಡಿತ ನಮ್ಮ ಉದ್ಧಾರ ಆಗತ್ತೆ, ಇಲ್ಲ ಅಂತ ಅಲ್ಲ. ಆದರೆ ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಅಂತ ಒಂದಿರುತ್ತೆ, ಅದನ್ನು ಕಳ್ಕೊಳ್ಳಿಕ್ಕೆ ನಮಗೆ ಒಬ್ಬರು ಮಾರ್ಗದರ್ಶಕರು ಸಹಾಯಕರು ಇರಲೇಬೇಕು. ಹಾಗೆ ಮುಂದೆ ನಾವು ಯಾವ ರೀತಿ ಕರ್ಮವನ್ನು ವೃದ್ಧಿಸ್ಕೊಳ್ಬೇಕು, ಯಾವ ರೀತಿ ಪುಣ್ಯವನ್ನು ಗಳಿಸಬೇಕು ಅಂತ ತಿಳಿದುಕೊಳ್ಳಿಕ್ಕಾದರೂ ನಮಗೆ ಒಬ್ಬರು ಮಾರ್ಗದರ್ಶಕರು ಇರಲೇಬೇಕು ಸ್ನೇಹಿತರೆ. ಅದು ಗುರುವಿಂದ ಮಾತ್ರ ಸಾಧ್ಯ. ಜೀವನವನ್ನು ಸಾಗಿಸ್ತಾ ಇರಬೇಕಾದ್ರೆ ಮತ್ತೆ ಅದೇ ಹಳೆ ಗೆಳೆಯ ಅವನಿಗೆ ಭೇಟಿಯಾದಾಗ ಅವನು ಮತ್ತೊಮ್ಮೆ ಹೇಳ್ತಾನೆ, ಈ ರೀತಿಯೆಲ್ಲ ಅವನ ಹತ್ರ ತನ್ನ ದುಃಖವನ್ನು ತೋಡ್ಕೊಂಡಾಗ ಅವನು ಹೇಳ್ತಾನೆ, ಬಾ ನನ್ನ ಶಿರಡಿ ಬಾಬನ ಹತ್ರ, ನಿನ್ನ ಸಮಸ್ಯೆಗೆ ಪರಿಹಾರ ಅವರೊಬ್ಬರೇ ಕೊಡಬಲ್ಲರು ಅಂತ ಹೇಳಿ ಅವನಿಗೆ ಹೇಳಿದಾಗ ಅವನಿಗೆ ಹಿಂದೆ ಇವನೊಂದು ಸರಿ ಹೇಳಿದ್ದು ಮಾತು ಕೂಡ ನೆನಪಾಗಿ ನಂಬಿಕೆ ಇಟ್ಟು ದೃಢ ವಿಶ್ವಾಸದೊಂದಿಗೆ ಗುರುವಿನ ಹತ್ರ ಬರ್ತಾರೆ. ಬಾಬಾರವರ ಪಾದಗಳಿಗೆ ಎರಗಿದಾಗ ಬಾಬಾರವರು ಕೋಪಗೊಳ್ತಾರೆ. ಮೊದಲು ಹೋಗು, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಎಲ್ಲ ನಿನ್ನ ಸ್ವಂತ ಬುದ್ಧಿಯಿಂದ ಸ್ವಂತ ಕಾಲ ಮೇಲೆ ನಿಂತು ಗಳಿಸಿರೋದು ನೀನು, ನಾನೇನು ನಿನಗೆ ಕೊಟ್ಟಿಲ್ಲ, ನೀನೇ ಉದ್ಭವ ಮೂರ್ತಿ, ನಿನ್ನ ಇಚ್ಛೆ ಬಂದಂತೆ ನೀನು ಜೀವನ ಮಾಡು, ಈಗ ಯಾಕೆ ನನ್ನ ಹತ್ರ ಬಂದಿದೆಯಾ ಅಂತೇಳಿ ಕೂಗಾಡ್ತಾರೆ. ಆ ಸಮಯದಲ್ಲಿ ಅವನು ತುಂಬ ಅಳ್ತಾ ಗಟ್ಟಿಯಾಗಿ ಗುರುವಿನ ಪಾದಗಳನ್ನು ಹಿಡ್ಕೊಳ್ತಾರೆ. ಆಗ ಬಾಬಾ ದಯಾಮಯ ಕರುಣಾಮಯ ಪ್ರೇಮಮಯ ಆದ ನನ್ನ ಸಾಯಿ ಅವರನ್ನು ಎರಡೂ ಭುಜಗಳಿಂದ ಹಿಡಿದು ಎತ್ತಿ ಅವನಿಗೆ ಹೇಳ್ತಾರೆ, ಇಲ್ಲಿ ನಿನ್ನದೇನಿಲ್ಲ, ಎಲ್ಲವೂ ನನ್ನದೇ,
ಅಂದ್ಕೊಂಡಿದೀಯಾ ಎಲ್ಲ ನಿನ್ನಂತೆಯೇ ನಡೆಯುತ್ತೆ. ನಾನು ಮಹಾಜ್ಞಾನಿ, ನಾನು ಜ್ಞಾನಿಯಾಗಿದ್ದೇನೆ, ವಿದ್ಯಾ ಬುದ್ಧಿಯನ್ನು ಹೊಂದಿದ್ದೇನೆ, ಒಳ್ಳೆಯ ಕೆಲಸವನ್ನು ಪಡೆದಿದ್ದೇನೆ, ಒಳ್ಳೆಯ ಆರ್ಥಿಕ ಸ್ಥಿತಿಯಲ್ಲಿ ಉನ್ನತವಾಗಿದ್ದೇನೆ, ಇನ್ಯಾವುದೇ ರೀತಿ ಕಷ್ಟಗಳು ನನ್ನನ್ನು ಆವರಿಸೋದಿಲ್ಲ ಅಂತೇಳಿ ನೀನು ಅಂದ್ಕೊಂಡು ಬದುಕ್ತಾ ಇರ್ತೀಯ. ಅದು ನಿನ್ನಿಚ್ಛೆ ಅಲ್ಲ, ಅದು ನಿನ್ನ ಪ್ರಾರಬ್ಧ ಪುಣ್ಯದ ಇಚ್ಛೆಯಿಂದ ನೀನು ಆ ರೀತಿ ಬದುಕ್ತಾ ಇರ್ತೀಯ ಅಷ್ಟೇ. ಆದರೆ ನಿನ್ನ ಪ್ರಾರಬ್ಧ ಕರ್ಮಗಳು ಅನ್ನೋದು ಒಂದಿರುತ್ತೆ. ಅದು ಶುರುವಾದಾಗ ನೀನು ನನ್ನ ಬಳಿ ಬಂದೇ ಬರ್ತೀಯ ಅಂತ ಹೇಳಿ ನನಗೆ ತಿಳಿದಿರುತ್ತೆ. ಹಾಗಾಗಿಯೇ ನಾನು ಕೂಡ ಮೌನವಾಗಿ ಎಲ್ಲವನ್ನ ನೋಡ್ತಾ ಕುಳಿತಿರ್ತೀನಿ. ನೀನು ಬಂದೇ ಬರ್ತೀಯ ಕೊನೆಗೆ ಅನ್ನೋದು ನನಗೆ ತಿಳಿದಿರುತ್ತೆ. ಆದರೆ ನಿನಗೆ ತಿಳಿದಿರಲ್ಲ ನಾನು ಹೀಗೇ ಬದುಕ್ತೀನಿ ಅಂತ ಹೇಳಿ ನೀನು ಅಂದ್ಕೊಂಡಿರ್ತೀಯ ಅಂಥೇಳಿ ಬಾಬಾ ಅವನಿಗೆ ಸಮಾಧಾನವನ್ನು ಮಾಡಿರ್ತಾರೆ. ಆಗಲೇ ಅವನು ಕಳ್ಕೊಂಡಿರೋ ಮಗು 15 ವರ್ಷದ ಮಗ ಆಗಿರ್ತಾನೆ. ಆದರೆ ಬಾಬಾ ಮತ್ತೊಮ್ಮೆ ಅವನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಮರುದಿನ ನೀನು ನಿನ್ನ ಹೆಂಡತಿ ದೇವಸ್ಥಾನಕ್ಕೆ ಫಲಗಳನ್ನು ತಗೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ ಸ್ನೇಹಿತರೆ. ಆಗ ಬಾಬಾರವರ ಮಂದಿರಕ್ಕೆ ಅವನು ಬೆಳಗ್ಗೆ ಉತ್ಸಾಹದಿಂದ ಬರ್ತಾನೆ. ಈಗಾಗಲೇ ಅವನ ಮನಸ್ಸಲ್ಲಿ ನಿನ್ನೆ ಥರ ಖಿನ್ನತೆ ಇಲ್ಲ, ಯಾವುದೇ ರೀತಿ ಬಾಧೆಗಳು ಬಾಧಿಸ್ತಾ ಇಲ್ಲ. ಅವನ ಮನಸ್ಸು ಗುರುವಿನ ಪಾದಗಳಲ್ಲಿ ಶರಣ ಆದ ತಕ್ಷಣ ಮನಸ್ಸು ಶಾಂತವಾಗಿಬಿಟ್ಟಿದೆ. ಅವನು ಉಲ್ಲಾಸವಾಗಿದ್ದಾನೆ, ಈಗ ಮೊದಲಿನಂತೆ ಸಂತೋಷವಾಗಿದ್ದಾನೆ. ಅದೇನೋ ಒಂದು ಕರಿಮೋಡ ಅವನ ಜೀವನದಲ್ಲಿ ಕವಿದಿತ್ತಲ್ಲ, ಅದು ಚದುರಿ ಹೋಗಿ ಈಗ ಅದು ಶುಭ್ರವಾಗಿದೆ. ಈಗ ಅವನು ಸ್ಪಷ್ಟವಾಗಿದ್ದಾನೆ. ಗುರುವಿನಲ್ಲಿ ದೃಢವಾದ ನಂಬಿಕೆಯನ್ನಿಟ್ಟು ಬರ್ತಾರೆ. ಆಗ ಬಾಬಾರವರು ಅವನನ್ನು ಆ ಫಲವನ್ನು ಸ್ವೀಕರಿಸ್ತಾ ಅವನನ್ನು ಆಶೀರ್ವದಿಸ್ತಾರೆ. ಗಂಡ ಹೆಂಡತಿ ಇಬ್ಬರನ್ನು ಆಶೀರ್ವದಿಸ್ತಾರೆ. ನೀನು ಕಳ್ಕೊಂಡಿರೋ ಮಗುವನ್ನೇ ನಿನ್ನ ಹೊಟ್ಟೆಯಲ್ಲಿ ಮತ್ತೆ ಕೊಡ್ತೀನಿ, ಸಂತೋಷವಾಗಿರು. ಕಳ್ಕೊಂಡಿರೋ ಮಗುವನ್ನೇ ನಿನಗೆ ಪ್ರಸಾದಿಸ್ತೀನಿ, ಸಂತೋಷವಾಗಿರು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಾದ ಮಾಡಿದ ರೀತಿಯಲ್ಲೇ ಅವನಿಗೆ ಮತ್ತೊಬ್ಬ ಗಂಡು ಮಗು ಹುಡ್ತಾನೆ. ಮಗುವಿಗೆ 1 ವರ್ಷ ತುಂಬೋದ್ರೊಳಗೆ ಅವರಿಬ್ಬರು ದಂಪತಿಗಳು ಮಗುವಿನ ಸಮೇತ ಶಿರಡಿಗೆ ಬಂದು ಬಾಬಾರವರ ಪಾದಗಳಲ್ಲಿ ಮಗುವನ್ನು ಇಟ್ಟು ಆಶೀರ್ವಾದ ಪಡ್ಕೊಳ್ತಾರೆ. ಸ್ನೇಹಿತರೆ, ಇದೇ ಗುರುವಿನ ಮಹಿಮೆ, ಕರುಣೆ, ದಯೆ ಅಂದರೆ ಅಲ್ವಾ? ಒಂದು ಕಾಲದಲ್ಲಿ ಯಾವ ಗುರು ಆ ಫಕೀರ ನಿನಗೆ ಏನು ಕೊಡಬಲ್ಲ ಅಂತ ಹೇಳಿ ಅವಿಶ್ವಾಸದಿಂದ ಮಾತನಾಡಿದವನು ಮುಂದೊಮ್ಮೆ ಅದೇ ಗುರುವಿಗೆ ಶರಣಾಗ್ತೇನೆ ಅಂತ ಹೇಳಿ ಅವನು ಅಂದ್ಕೊಂಡಿರಲ್ಲ ಅಲ್ವಾ ಸ್ನೇಹಿತರೆ? ಇದೇ ತಾಳ್ಮೆ ಅನ್ನೋದು. ತಾಳ್ಮೆಯಿಂದ ಮೌನದಿಂದ ಬಾಬಾ ಸುಮ್ಮನೆ ಕೊಡ್ತೀವಿ. ಅವನು ಬಂದೇ ಬರ್ತಾನೆ. ಪ್ರಾರಬ್ಧ ಕರ್ಮ ಅವನ್ನ ಆಳ್ಲಿಕ್ಕೆ ಶುರುವಾದಾಗ ಅದು ಆ ಪ್ರಾರಬ್ಧ ಕರ್ಮ ಅನ್ನೋದು ಅವನನ್ನು ನನ್ನ ಬಳಿ ಕರ್ಕೊಂಡು ಬಂದೇ ಬರುತ್ತೆ ಅಂತೇಳಿ ಮೌನವಾಗಿ ಕೂತಿದ್ರು ಗುರುಗಳು. ಹಾಗೆ ಸ್ನೇಹಿತರೆ, ನಮ್ದೇನಿದೆ ನಾವು ಅಂದ್ಕೊಳ್ತೀವಿ ನಮ್ಮ ಹತ್ರ ಎಲ್ಲ ಇದ್ದ ತಕ್ಷಣ ನನ್ನ ಹತ್ರ ಎಲ್ಲ ಇದೆ, ಯಾರ ಹಂಗೂ ನನಗೆ ಬೇಡ, ಸವಹಾಸನೂ ನನಗೆ ಬೇಡ ಅಂತ ಹೇಳಿ ನಾವು ಅಂದ್ಕೊಂಡೇ ಇದೇ ರೀತಿ ನಮ್ಮ ಜೀವನ ಇರುತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ ಸ್ನೇಹಿತರೆ. ಆದರೆ ಒಂದು ಬೆಂಕಿಯ ಕಡ್ಡಿಯನ್ನಾದರೂ ಯಾರ ಹತ್ರನಾದ್ರೂ ಕೇಳೋ ಸಂದರ್ಭವನ್ನು ತಂದಿಟ್ಟು ನಮ್ಮನ್ನು ಪರೀಕ್ಷೆ ಕೊಡ್ತಾರೆ ಭಗವಂತ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಒಬ್ರಿಗೊಬ್ರು ಸಣ್ಣ ಪುಟ್ಟ ವಿಚಾರದಲ್ಲಿ ಒಬ್ರಿಗೊಬ್ರು ಸಹಕರಿಸ್ಕೊಳ್ತಾ ಸಹಬಾಳ್ವೆಯನ್ನು ನಡೆಸೋದೇ ಜೀವನ ಅಂತ ಹೇಳಿ ಕಲಿಸೋನೇ ಗುರು. ಸಮಯ, ಸಂದರ್ಭ, ಕಷ್ಟ, ದುಃಖಗಳು, ನಿಂದನೆಗಳು ಇವೆಲ್ಲ ಜೀವನದಲ್ಲಿ ಪಾಠಗಳಾಗಿ ಬರ್ತವೆ. ಇವೆಲ್ಲವೂ ನಮ್ಮನ್ನು ದೃಢವಾಗಿಸ್ಲಿಕ್ಕೆ, ಶ್ರದ್ಧೆ ಪೂರ್ವಕವಾಗಿ ನಡೆದುಕೊಳ್ಳಲಿಕ್ಕೆ, ಜೀವನದಲ್ಲಿ ಒಳ್ಳೆಯ ತಿರುವನ್ನು ಕೊಡಲಿಕ್ಕೆ ಬಂದೇ ಬರ್ತವೆ. ನಮ್ಮ ಆತ್ಮಬಲವನ್ನು ಹೆಚ್ಚಿಸಿ ನಮ್ಮ ಛಲವನ್ನು ಇಮ್ಮಡಿಗೊಳಿಸ್ತವೆ. ನಮ್ಮ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಿ ನಾವು ಜೀವನದಲ್ಲಿ ಏನಾದರೂ ಪಡ್ಕೊಳ್ಳಿಕ್ಕೆ, ಸಾಧನೆ ಮಾಡಲಿಕ್ಕೆ ಒಂದು ದಾರಿಯನ್ನು ತೋರಿಸ್ತೇವೆ. ಈ ಹಂತದಲ್ಲಿ ನಮ್ಮ ಮನಸ್ಸು ವಿಕಸಿತಗೊಳ್ಳದೆ ನಾವೇನಾದರೂ ದುರ್ಬಲರಾಗ್ಬಿಟ್ವಿ ಅಂದರೆ ಆತ್ಮಹತ್ಯೆಗೆ ಶರಣಾಗ್ಬಿಡ್ತೀವಿ ಸ್ನೇಹಿತರೆ. ಆತ್ಮಹತ್ಯೆಗೆ ಶರಣಾಗಬೇಡ್ರಿ. ಯಾಕಂದರೆ ಇಲ್ಲಿ ಒಂದು ಜೀವಕ್ಕೆ ಒಂದು ರೀತಿಯಾದ ಅದೃಷ್ಟ, ಹಾಗೆ ಸಮಯ, ಸಂದರ್ಭ, ಆ ಪ್ರಾರಬ್ಧ ಕರ್ಮ ಅಳಿಯುವುದು, ಹಾಗೆ ಅದಕ್ಕೆ ಮತ್ತೆ ಮುಂದಿನ ಫಲಗಳು ದೊರೆಯುವುದು ಎಲ್ಲವೂ ಭಗವಂತನ ಇಚ್ಛೆ ಆಗಿರುತ್ತೆ. ಹಾಗಾಗಿ ಈ ಜೀವವನ್ನು ಭಗವಂತ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿ ಅವರು ಅದಕ್ಕೊಂದು ಪರಿಪೂರ್ಣವಾದ ಬದುಕಿಗೆ ಅರ್ಥವನ್ನು ಕೊಡುವ ನಿಟ್ಟಿನಲ್ಲಿ ಅವರು ನಮ್ಮ ಜೀವನವನ್ನು, ನಮ್ಮ ಹಣೆ ಬರವನ್ನು ಬರೆದಿರ್ತಾರೆ. ಕರ್ಮಗಳ ಮೂಲಕ ನಾವು ಪಡ್ಕೊಳ್ಬೇಕು ಅನ್ನುವ ಒಂದು ಸುನೀತಿಯನ್ನು ಅರ್ಥ ಮಾಡಿಕೊಂಡ್ರೆ ಜೀವನ ಬಹಳ ಸುಲಭ ಆಗತ್ತೆ. ಆಗ ಅವನು ಸಂಪೂರ್ಣವಾಗಿ ಗುರುವಿನ ಚಿಂತನೆಯಲ್ಲಿ ಉಳಿದ ಆಯಸ್ಸನ್ನು ಕಳಿಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಳ್ತಾನೆ. ಸಂಸಾರಸ್ಥನಾಗಿದ್ದರೂ ಕೂಡ ಅವನು ಸರ್ವ ಪರಿತ್ಯಾಗಿಯ ಥರ ಜೀವನದಲ್ಲಿ ಗುರು ಆರಾಧನೆಯನ್ನು ಮಾಡಿಕೊಂಡು ಸಾಕ್ಷಾತ್ಕಾರವನ್ನು ಪಡಿತಾನೆ ಸ್ನೇಹಿತರೆ. ಇದೇ ಗುರು ಮಹಿಮೆ ಅಂದರೆ. ನೀವೀಗ ಎಷ್ಟೋ ಜನ ಕಷ್ಟದಲ್ಲಿದ್ದೀವಿ, ಅದರಲ್ಲಿ ನಾನು ಏನೆಲ್ಲ ಪರಿಪೂರ್ಣವಾಗಿ ಸುಖವನ್ನು ಹೊಂದಿದ್ದೀನಿ ಅಂತ ಹೇಳಿಲ್ಲ. ನನ್ನಲ್ಲೂ ತುಂಬ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ. ಮುಂದಿನ ಭವಿಷ್ಯದ ಬಗ್ಗೆ, ಮಕ್ಕಳ ಬಗ್ಗೆ ಎಲ್ಲ ಚಿಂತೆ ಇದೆ. ಆದರೆ ನಾನು ದೃಢವಾಗಿ ವಿಶ್ವಾಸ ಇಟ್ಟಿದ್ದೀನಿ ಸ್ನೇಹಿತರೆ. ಎಲ್ಲವನ್ನು ಗುರು ನೋಡ್ಕೊಳ್ತಾರೆ. ಇವತ್ತು ನಾನು ಈ ರೀತಿ ಒಂದು ಮಾರ್ಗದರ್ಶನವನ್ನು, ಸಂದೇಶಗಳನ್ನು ಕೊಡ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡಿಲ್ಲ. ಇದು ನನ್ನ ಕನಸೂ ಕೂಡ ಅಲ್ಲ. ಇದು ನನ್ನ ಜೀವನದಲ್ಲಿ ಒಂದು ರೀತಿಯಲ್ಲಿ ಬಂದಿದೆ ಅಂದರೆ ಅದು ಒಂದು ರೀತಿಯಲ್ಲಿ ಪವಾಡನೆ ಸ್ನೇಹಿತರೆ. ಅದನ್ನು ಒಂದ್ಸರಿ ಒಮ್ಮೆ ಶೇರ್ ಮಾಡ್ತೀನಿ. ಹೌದು, ಇಲ್ಲಿ ನಾವು ಅಂದ್ಕೊಂಡಂಗೆ ನಡೆಯಲ್ಲ ಸ್ನೇಹಿತರೆ. ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನೇ ನಾವು ಈ ಜನ್ಮದಲ್ಲಿ ಅನುಭವಿಸೋದು. ಮೊದಲು ನೀವು ಕೆಲವರನ್ನ ನೋಡಿ ಅಂದ್ಕೊಳ್ಬೋದು, ಅವ್ರು ಎಷ್ಟು ಪಾಪ ಕೃತ್ಯಗಳನ್ನೇ ಮಾಡ್ತಾ ಇದ್ದಾರಪ್ಪ, ಆದರೂ ಕೂಡ ಅವ್ರ ಜೀವನದಲ್ಲಿ ಎಷ್ಟು ಸಂತೋಷವಾಗಿದ್ದಾರೆ ಅಂದರೆ ಖಂಡಿತವಾಗಿ ಅವರು ಹೋದ ಜನ್ಮದಲ್ಲಿ ಯಾವುದೋ ಒಂದು ಪುಣ್ಯದ ಕಾರ್ಯವನ್ನು ಮಾಡಿರ್ತಾರೆ. ಆಗ ಅವರು ಸತ್ತು ಸ್ವರ್ಗಲೋಕವನ್ನು ಸೇರಿದಾಗ ಅಲ್ಲಿ ಅವರಿಗೆ ಅವ್ರ ಎದುರಿಗೆ ಒಂದು ಪ್ರಶ್ನೆ ಬರುತ್ತೆ. ಏನು ಪ್ರಶ್ನೆ ಬರುತ್ತೆ ಅಂದರೆ, ನೀನು ಪುಣ್ಯದ ದಿನಗಳನ್ನು ಮೊದಲು ಅನುಭವಿಸ್ತೀಯೋ ಪಾಪದ ದಿನಗಳನ್ನು ಮೊದಲು ಅನುಭವಿಸ್ತೀಯ ಅಂತ ಕೇಳಿದಾಗ ಅವರು ಆಯ್ಕೆ ಮಾಡ್ಕೊಳ್ಳೋದ್ರ ಮೇಲೆ ಅವರಿಗೆ ಮರುಜನ್ಮ ಸಿಕ್ಕಿರುತ್ತೆ ಸ್ನೇಹಿತರೆ. ಪುಣ್ಯ ಪ್ರಾಪ್ತದ ದಿನಗಳನ್ನೇ ನಾನು ಮೊದಲು ಅನುಭವಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂದಾಗ
ಅದರ ಪ್ರಕಾರವೇ ಭಗವಂತ ಅವರಿಗೆ ಆಶೀರ್ವಾದ ಮಾಡಿ ಮರುಜನ್ಮವನ್ನು ನೀಡಿದಾಗ ಪುಣ್ಯದ ಫಲವನ್ನೇ ಅವರು ಅನುಭವಿಸ್ತಾ ಇರ್ತಾರೆ. ಅದು ಎಷ್ಟು ವರ್ಷ? ಒಂದು 30 ವರ್ಷ, 40 ವರ್ಷ, 15 ವರ್ಷ, 10 ವರ್ಷ, ಈ ರೀತಿ ಇದ್ದಾಗಿರುತ್ತೆ. ಕೆಲವರು ಇನ್ನೊಂದು ಥರ ಆಯ್ಕೆ ಮಾಡ್ತಾರೆ. ಇಲ್ಲ ಭಗವಂತ, ನನ್ನ ಜೀವನದಲ್ಲಿ ನಾನೇನು ಪ್ರಾರಬ್ಧ ಕರ್ಮಗಳಿದಾವಲ್ಲ ಅದನ್ನು ನಾನು ಮೊದಲೇ ಅನುಭವಿಸ್ಲಿಕ್ಕೆ ಇಷ್ಟಪಡ್ತೀನಿ, ನನಗೆ ಅದನ್ನೇ ಕೊಟ್ಬಿಡು ಅಂದಾಗ ನಾವು ಹುಟ್ಟಿನಿಂದನೇ ಒಂದು ರೀತಿ ನೋವು, ಹಿಂಸೆ, ಹಾಗೆ ಬಡತನ ಇವೆಲ್ಲದರೊಂದಿಗೆ ನಾವು ಬೆಳಿತೀವಿ. ಅದು ಬೆಳೀತಾ ಬೆಳೀತಾ ಕರ್ಮದ ಹಂತ ಮುಗಿತಾ ಬೆಳೀತಾ ಬರ್ತೀವಿ. ಹಾಗೆ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ತಾ ಬರ್ತೀವಿ. ಇದ್ರ ಜೊತೆಗೆ ನಾವು ಮತ್ತೂ ಸ್ವಲ್ಪ ಪುಣ್ಯವನ್ನು ವೃದ್ಧಿ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ, ಒಳ್ಳೆಯ ರೀತಿ ನೀತಿ ನಡವಳಿಕೆಯಿಂದ ನಮ್ಮನ್ನು ನಾವು ಬದಲಾಯಿಸ್ಕೊಳ್ತಾ, ಹಾಗೆ ಸೇವೆ, ದಾನ, ನಿಸ್ಸಹಾಯಕರ ಸೇವೆ, ಹಾಗೆ ಪ್ರಾಣಿ ಪಕ್ಷಿಗಳ ಸೇವೆ, ಗಿಡ ಮರಗಳಿಗೆ ನೀರುಣಿಸೋದು, ಈ ರೀತಿಯಾದ ಒಂದು ಒಳ್ಳೊಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಹಾಗೆ ಪರರ ನಿಂದನೆ ಅಂತೂ ನಾವು ಮಾಡಬಾರ್ದು. ಯಾರ ಬಗ್ಗೆನೂ ಕುಳಿತುಕೊಂಡು ಆಡಿಕೊಂಡು ಸಮಯ ಇದೆ ಅಂತೇಳಿ ಕಳಿಬಾರ್ದು ಸ್ನೇಹಿತರೆ. ಇದು ಮತ್ತೆ ಮುಂದಿನ ಜನ್ಮಕ್ಕೆ ಪ್ರಾರಬ್ಧ ಕರ್ಮದ ಗಂಟನ್ನು ಕಟ್ಕೊಂಡಂಗೆ ಸ್ನೇಹಿತರೆ. ಹಾಗಾಗಿ ಈ ರೀತಿ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಕೆಲವರು ಪುಣ್ಯದ ಒಂದು ಫಲವನ್ನು ಅನುಭವಿಸ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ನೀವು ನೋಡಿರ್ಬೋದು ಸ್ನೇಹಿತರೆ. ನಿಮ್ಮ ಸುತ್ತಮುತ್ತಲಿನವರ ಜೀವನವನ್ನು ನೀವು ಗಮನಿಸಿದಾಗ ಅಲ್ಲಿ ನಿಮಗೆ ಕೆಲವು ಅಂಶಗಳು ಕಂಡು ಬರ್ತವೆ. ಏನಪ್ಪ ಅಂಶಗಳು ಅಂದರೆ, ಅಯ್ಯೋ ನೋಡು, ಅವ್ರು ಮೊನ್ನೆ ಎಷ್ಟು ಚೆನ್ನಾಗಿದ್ರು, 2 ಮನೆ ತೊಗೊಂಡಿದ್ರು, ಒಂದು ಅರ್ಧ kg ಬಂಗಾರ ಇಟ್ಕೊಂಡಿದ್ರು, ಭಾಳ ಚೆನ್ನಾಗಿದ್ರು ಬಿಡು, ಇದ್ದಕ್ಕಿದ್ದಂಗೆ ಏನಾಯ್ತಪ್ಪ ಅವರಿಗೆ, ಇದ್ದಕ್ಕಿದ್ದಂಗೆ ಕಷ್ಟ, ಸಮಸ್ಯೆಗಳು, ಸಾಲ ಅಂಥೇಳಿ ಎಲ್ಲ ಆವರಿಸಿ ಅವ್ರ ಮನೆ ಮಠ ಮಾರ್ಕೊಂಡು ಬೀದಿಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಿರಲ್ಲ, ಅದೇ ಪ್ರಾರಬ್ಧ ಕರ್ಮ ಉಣುವ ಸಮಯ ಆಗಿರುತ್ತೆ ಸ್ನೇಹಿತರೆ. ಪ್ರಾರಬ್ಧ ಪುಣ್ಯವನ್ನು ಊಟ ಮಾಡ್ತಾ ಇರ್ತಾರಲ್ಲ, ಆ ಸಮಯದಲ್ಲಿ ಅವ್ರು ಏನಾದರೂ ಪುಣ್ಯವನ್ನು ಗಳಿಸಿದ್ದೇ ಆದರೆ ಇಂತಹ ಸಮಯದಲ್ಲೂ ಕೂಡ ಅದು ಯಾವುದಾದ್ರೂ ರೂಪದಲ್ಲಿ ಬಂದು ಅವರ ಕಷ್ಟಕ್ಕೆ ಕೈ ಹಿಡಿಯುವಂಥ ಕೆಲಸನೂ ಮಾಡುತ್ತೆ ಸ್ನೇಹಿತರೆ. ಆಗ ನಾವು ನೋಡಿ, ಈಗ ನಮ್ಮ ಜೀವನದಲ್ಲಿ ಏನಾಗಿದೆ ಅಂದರೆ ನಾವು ಹುಟ್ಟಿನಿಂದನೇ ಕಷ್ಟಪಟ್ಟಿದ್ದೀವಿ. ಬೇರೆಯವರ ಉದಾಹರಣೆ ಬೇಡ ಸ್ನೇಹಿತರೆ, ನನ್ನ ಉದಾಹರಣೆಯನ್ನೇ ನಾನು ತಗೊಳ್ತೀನಿ ಇಲ್ಲಿ. ನಾನು ಜೀವನದಲ್ಲಿ ಅನೇಕ ರೀತಿಯ ಅವಮಾನಗಳನ್ನು, ನಿಂದನೆಗಳನ್ನು, ಹಿಂಸೆಗಳನ್ನು ಅನುಭವಿಸಿದ್ದೀನಿ. ಸಾಲದ ಸುಳಿಗೆ ನಾವು ಯಾವುದ್ಯಾವುದೋ ವ್ಯಾಪಾರವನ್ನು ಮಾಡಲಿಕ್ಕೆ ಹೋಗಿ ಸಾಲದ ಸುಳಿಗೆ ನಾವು ಕೂಡ ಸಿಲುಕಿದ್ವಿ. ಪರರಿಂದ ಅವಮಾನವನ್ನು, ನಿಂದನೆಯನ್ನು ಅನುಭವಿಸಿದ್ವಿ. ತುಂಬ ದುಃಖವಾದಾಗ ಮಲಗಿದಾಗ ಬೆಡ್ಶೀಟನ್ನು ತುಂಬ ಹೊಚ್ಕೊಂಡು ಹತ್ತಿದ್ದೀನಿ. ಮತ್ತೆ ಬೆಳಗ್ಗೆ 4 ಗಂಟೆ ಆಗ್ತಿದ್ದಂಗೆ ಎದ್ದು ಭಗವಂತನ ಮೇಲೆ ದೃಢವಾದ ವಿಶ್ವಾಸ ಇತ್ತು ನನಗೆ. ಏನಾದರೂ ಆಗಲಿ, ಬಂದದ್ದೆಲ್ಲ ಬರಲಿ, ಗುರುವಿನ ದಯೆ ಇರಲಿ ಅನ್ನೋದು ಬಹಳ ಅಚಲವಾಗಿತ್ತು. ಮತ್ತೆ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಿದ್ದೆ. ಹಿಂದಿನ ದಿನ ರಾತ್ರಿ ಏನೂ ನಡೆದೇ ಇಲ್ಲ ಅನ್ನೋ ರೀತಿಯಲ್ಲಿ ಬೆಳಗ್ಗೆ ಎದ್ದೇಳ್ತಿದ್ದೆ, ಮತ್ತೆ ಸ್ನಾನ ಮಾಡ್ತಿದ್ದೆ, ಪೂಜೆ ಮಾಡ್ತಿದ್ದೆ, ಭಗವಂತನಲ್ಲಿ ನನ್ನ ಪ್ರಾರ್ಥನೆಯನ್ನು, ಶುದ್ಧವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದೆ ಸ್ನೇಹಿತರೆ. ಇದು ನನ್ನ ದಿನಚರಿಯಾಗಿತ್ತು. ಮತ್ತೆ ನನ್ನ ದಿನನಿತ್ಯದ ಕೆಲಸಗಳನ್ನು ಮಾಡ್ಕೊಳ್ತಿದ್ದೆ. ಜನ ಹಿಂದೆ ನಿಂತು ಆಡ್ಕೊಳ್ತಿದ್ರು, ಅಯ್ಯಪ್ಪ ನಿನ್ನೆ ಇನ್ನೂ ಜಗಳ ಆಗಿದೆ, ಇವತ್ತು ನೋಡಿ ಯಾವ ರೀತಿ ಎದ್ದು ಮತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾಳೆ, ಏನಪ್ಪ ಇವಳ್ದು ಅಂತ ಹೇಳಿ ಆಡ್ಕೊಳ್ತಿದ್ರು. ಪರವಾಗಿಲ್ಲ, ನನಗೆ ಅವ್ರು ಆಡ್ಕೊಳ್ಳೋದ್ರ ಬಗ್ಗೆ ನಾನು ಚಿಂತೆ ಮಾಡಲಿಲ್ಲ. ನಾನು ಮುಂದೆ ಕರ್ಮವನ್ನು ಕಳ್ಕೊಳ್ಳೋದ್ರ ಬಗ್ಗೆ ಚಿಂತನೆ ನಡೆಸಿದ್ದೆ ಸ್ನೇಹಿತರೆ. ಹಾಗಾಗಿಯೇ ನಾನು ಇವತ್ತು ಈ ಜೀವನದಲ್ಲಿ ಇಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ನೆಮ್ಮದಿಯಾಗಿದ್ದೀನಿ ಅಂದರೆ ಅದಕ್ಕೆ ಆ ಭಗವಂತನ ಅಂದರೆ ನನ್ನ ಶ್ರಮಕ್ಕೆ ಭಗವಂತ ನೀಡಿರೋ ಒಂದು ಸಣ್ಣದಾದ ಫಲ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ಹಾಗಾಗಿ ಜೀವನದಲ್ಲಿ ನೀವೇನೆಲ್ಲ ಕಷ್ಟ ಎದುರಿಸ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ಅದಕ್ಕೆ ಒಂದು ಕೊನೆ ಇದೆ. ನಿಮ್ಮ ಪ್ರಾರಬ್ಧ ಕರ್ಮವನ್ನು ನೀವು ಅನುಭವಿಸ್ತಾ ಇದ್ದೀರ, ಖಂಡಿತವಾಗಿ ಅದಕ್ಕೆ ಕೊನೆ ಇದೆ ಸ್ನೇಹಿತರೆ. ಅತ್ಯಂತ ಸನಿಹದಲ್ಲೇ ನಿಮ್ಮ ದಡ ಇದೆ, ಅದು ನಿಮಗೆ ಕಾಣಿಸ್ತಾ ಇಲ್ಲ. ಆದರೆ ಆ ದಡವನ್ನು ನಿಮಗೆ ದಡವನ್ನು ಗುರು ಸೇರಿಸ್ತಾ ಇದ್ದಾರೆ. ಆ ದಡವನ್ನು ಗುರು ಸೇರಿಸಲಿಕ್ಕೆ ನಿಮ್ಮ ಜೀವನಕ್ಕೆ ಬಂದಿದ್ದಾರೆ. ನಿಮ್ಮಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು, ಅವಮಾನಗಳನ್ನು, ನಿಂದನೆಗಳನ್ನು ನಿಮ್ಮ ಜೀವನದಲ್ಲಿ ಬರುವಂತೆ ಮಾಡಿ ನಿಮ್ಮ ದೃಢತೆಯನ್ನು, ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಎಷ್ಟು ಶ್ರದ್ಧೆ, ಭಕ್ತಿ, ವಿಶ್ವಾಸ ಇದೆ ಅಂತ ಹೇಳಿ ನಿಮ್ಮಲ್ಲೇ ನಿಮಗಿರುವ ಆತ್ಮವಿಶ್ವಾಸವನ್ನು ಬಲಗೊಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಗಟ್ಟಿಯಾಗಿ ನಿಂತಿದ್ದೇ ಆದರೆ, ಬಂದದ್ದೆಲ್ಲ ಬರಲಿ, ಗುರುವಿನ ದಯೆ ಇರಲಿ ಅಂತೇಳಿ ನಿಂತಿದ್ದೇ ಆದರೆ ಖಂಡಿತ ನಿಮ್ಮ ಮುಂದಿನ ಭವಿಷ್ಯ ಬಹಳ ಉಜ್ವಲವಾಗಿದೆ. ಅನ್ಕೋಬೋದು ಸ್ನೇಹಿತರೆ, ಹೌದಮ್ಮ ನೀ ಹೇಳೋದು ಸರಿ ಇದೆ, ಆದರೆ ಸಾಲ ಕೊಟ್ಟೋರು ಅಂದರೆ ಸ್ನೇಹಿತರೆ, ಆ ಸಾಲ ಕೊಟ್ಟೋರು ಬಂದು ತುಂಬ ಹಿಂಸೆ ಮಾಡ್ತಾರಲ್ಲ ಆವಾಗ ನಮಗೆ ಸಹಿಸೋಕ್ಕಾಗಲ್ಲ ಅಂತೇಳಿ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ. ಆ ಸಾಲಕ್ಕೆ ಕಾರಣ ಭಗವಂತ ಆಗಿರಲ್ಲ, ನಮ್ಮ ಆಸೆಗಳಾಗಿರ್ತವೆ, ನಮ್ಮ ತಪ್ಪು ನಿರ್ಧಾರಗಳಾಗಿರ್ತಾವಲ್ಲ ಸ್ನೇಹಿತರೆ. ಹಾಗಾಗಿ ಭಗವಂತನ ಹೊಣೆ ಮಾಡೋದು ತಪ್ಪಾಗತ್ತಲ್ವಾ. ಅದ್ರ ಬದಲು ನಾವು ಗುರುವಿನಲ್ಲಿ ಶರಣಾಗಿ, ಬಾಬಾ ತಿಳಿದು ನಮ್ಮ ಆಸೆಗಳಿಗೆ, ಒತ್ತಡಕ್ಕೆ ಮಣಿದು ನಾವು ತಪ್ಪುಗಳನ್ನು ಮಾಡಿಬಿಟ್ಟಿದ್ವಿ, ಕ್ಷಮಿಸಿ ನಮಗೆ ಮತ್ತೊಮ್ಮೆ ನಮಗೊಂದು ಬದುಕಿನ ಒಂದು ಉದ್ಧಾರವನ್ನು ಕೊಡು, ಉನ್ನತಿಯನ್ನು ಕೊಡು, ದಾರಿಯನ್ನು ತೋರಿಸು ಅಂತೇಳಿ ನಾವು ಬೇಡಿದರೆ ಖಂಡಿತವಾಗಿಯೂ ಆ ದಯಾಮಯ, ಆ ಕರುಣಾಮಯ, ಪ್ರೇಮಮಯ ಸಾಯಿ ಒಲಿತಾರೆ, ನಮ್ಮನ್ನು ಕೈ ಹಿಡಿದು ರಕ್ಷಿಸ್ತಾರೆ ಸ್ನೇಹಿತರೆ. ಅವರು ಕೂಡ ಮೌನದಿಂದ ಕುಳಿತಿರ್ತಾರೆ. ಅವರಿಗೂ ನೋವಾಗತ್ತೆ, ನನ್ನ ಸೃಷ್ಟಿ ಇಷ್ಟೊಂದು ದುಃಖದಲ್ಲಿದೆ, ಕಷ್ಟಪಡ್ತಾ ಇದೆ ಅಂತೇಳಿ ಅವ್ರಿಗೆ ನಾವಾಗಿ ಅವ್ರ ಹತ್ರ ಹೋಗಿ ಕೇಳೋವರೆಗೂ ಅವರು ಸಹ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇದು ಕೂಡ ಪ್ರಾರಬ್ಧ ಕರ್ಮದ ಅನುಸಾರವಾಗಿ ನಮ್ಮ ಜೀವನ ನಡೀತಾ ಇರುತ್ತೆ. ಯಾಕಂದರೆ ಇದ್ದಾಗ ಎಲ್ಲ ನಮ್ಮಿಂದನೇ ಆಗಿದ್ದು ಅಂತೇಳಿ ನಾವು ಮೆರಿತಾ ಇರ್ತೀವಿ, ಇಲ್ದಾಗ ಹೋಗಿ ಒಮ್ಮೆಲೆ ನಾವು ಗುರುವಿಗೆ ಶರಣಾಗ್ತೀವಲ್ಲ, ಆಗ ಆ ಭಗವಂತ, ಆ ಗುರು ನಮ್ಮನ್ನು ಸ್ವೀಕರಿಸ್ತಾರೆ, ಒಲಿತಾರೆ, ನಮ್ಮ ಕಷ್ಟಗಳಿಗೆ ಪರಿಹಾರವಾಗಿ ಅವರೇ ಸ್ವತಃ ನಿಂತು ಸಹಾಯ ಮಾಡ್ತಾರೆ ಸ್ನೇಹಿತರೆ. ಇದೇ ಗುರುಕಾರುಣ್ಯ ಅನ್ನೋದು.
ಆದರೂ ಕೂಡ ನಾವು ಈ ಭಾರಗಳನ್ನು ಬಾಬಾನ ಮೇಲೆ ಹಾಕಿದರೆ ಖಂಡಿತವಾಗಿಯೂ ಆ ಸಾಲಗಾರನ ಮನಸ್ಸನ್ನೂ ಸಹ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿ ಅದನ್ನು ಕೂಡ ಒಂದು ಸಮಾನ ಹಂತದಲ್ಲಿ ತೀರ್ಮಾನ ಮಾಡಿ ಆ ಸಮಸ್ಯೆಗಳನ್ನು ಬಗೆಹರಿಸಿಕೊಡಬಲ್ಲ ಏಕೈಕ ಶಕ್ತಿ ಅಂದರೆ ಗುರುವಾಗಿದ್ದಾರೆ ಸ್ನೇಹಿತರೆ. ನಂಬೇಕು ನೀವಷ್ಟೇ, ನಿಮ್ಮ ದೃಢವಾದ ನಂಬಿಕೆಯೇ ನಿಮ್ಮನ್ನು ಕಾಪಾಡುತ್ತೆ. ಈಗ ನೋಡಿ ಸ್ನೇಹಿತರೆ, ನಾವು ಅಂದ್ಕೊಳ್ತೀವಿ ಬ್ರಹ್ಮಾಂಡ ನಾವು ಏನು ಕೇಳ್ತೀವಿ ಅದನ್ನು ಕೊಡುತ್ತೆ ಸ್ನೇಹಿತರೆ. ಬ್ರಹ್ಮಾಂಡ ರೂಪದಲ್ಲಿ ಗುರುವು ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ತನ್ನನ್ನು ತಾನು ತೆರೆದುಕೊಳ್ತಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಂದರೆ ನೀವು ಸ್ವಲ್ಪ ಶ್ರಮ ಪಡಬೇಕು. ಬೆಳಗಿನ ಪ್ರಾರ್ಥನೆ ಇದೆಯಲ್ಲ, ಬೆಳಗ್ಗೆ 4 ಗಂಟೆಯ ಪ್ರಾರ್ಥನೆ ಇದೆಯಲ್ಲ, ಅದು ಬಹಳ ಶುದ್ಧವಾಗಿರುತ್ತೆ ಸ್ನೇಹಿತರೆ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ ವಿಡಿಯೋಗಳಲ್ಲಿ ಕೂಡ ಮರುಕಳಿಸ್ತೀನಿ. ಅಂದರೆ ಅದು ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬರ್ ಆಗಿರ್ತಾರಲ್ಲ, ಅವರಿಗೆ ಹಿಂದೆ ಹೋಗಿ ಆ ವಿಡಿಯೋಗಳನ್ನು ಒಂದೊಂದ್ಸರಿ ನೋಡಲಿಕ್ಕಾಗಿರಲ್ಲ. ಹಾಗಾಗಿ ಅದನ್ನು ಸಣ್ಣದಾಗಿ ಅದನ್ನು ಒಂದ್ಸರಿ ಇಲ್ಲಿ ಮತ್ತೊಂದು ಸರಿ ಚರ್ಚೆ ಮಾಡಿರ್ತೀನಿ. ಅಂದರೆ ನಿಮಗದು ಉಪಯೋಗ ಆಗಲಿ ಹೊಸಬ್ರಿಗೆ ಅಂತ ಹೇಳಿ, ಅಷ್ಟೇ ಇದರ ಉದ್ದೇಶ ಸ್ನೇಹಿತರೆ. ಯಾಕಪ್ಪ ಅಂದರೆ ನೋಡ್ರಿ, ಈಗ ಬೆಳಗಿನ ಸಮಯದಲ್ಲಿ ನೀವು ಬೆಂಗಳೂರಲ್ಲಿದ್ದೀರಾ, ನೀವು ಎಲ್ಲೋ ಹೊರಗಡೆ ಹೋಗಬೇಕಾಗಿರುತ್ತೆ. ಬೆಂಗಳೂರನ್ನು ದಾಟ್ಕೊಂಡು ಹೋಗೋದು ಬೆಳಗ್ಗೆ 4 ಗಂಟೆಗೆ ನಿಮಗೆ ಬಹಳ ಸರಳವಾಗುತ್ತೆ. ಅದೇ ನೀವು 12 ಗಂಟೆಗೆ ಹೋಗ್ತೀನಿ ಅಂದರೆ, ಬೆಳಕಾದ್ಮೇಲೆ ಹೋಗ್ತೀನಿ 10 ಗಂಟೆಗೆ 12 ಗಂಟೆಗೆ ಹೋಗ್ತೀನಿ ಅಂದರೆ, ಆಗ ನೀವು ಹೋಗಬೇಕು ಅಂತ ಹೇಳಿ ತಲುಪಬೇಕು ಅಂತ ಇರ್ತಿರಲ್ಲ, ಆ ಜಾಗನ ತಲುಪ್ತೀರಾ ಇಲ್ಲ ಅಂತ ಹೇಳಲ್ಲ. ಆದರೆ ತುಂಬ ತಡ ಆಗುತ್ತೆ ನೀವು ತಲುಪೋದು. ಯಾಕಂದರೆ ಟ್ರಾಫಿಕ್ ಮಧ್ಯೆ ಜನಸಂದಣಿ ಸಿಗುತ್ತೆ. ಹಾಗಾಗಿ ಅದನ್ನೆಲ್ಲ ದಾಟ್ಕೊಂಡು ನೀವು ಹೋಗೋದು ತಡವಾಗತ್ತೆ. ಹಾಗೆ ಸ್ನೇಹಿತರೆ, ನೀವು ಬೆಳಗ್ಗೆ ಮಾಡುವ ಈ ಪ್ರಾರ್ಥನೆ ಇದೆಯಲ್ಲ, ಅದು ಬ್ರಹ್ಮಾಂಡ ತನ್ನನ್ನು ತಾನು ತೆರೆದುಕೊಳ್ಳಿರುತ್ತೆ ಸಕಾರಾತ್ಮಕವಾಗಿ. ಆ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ನೀವು ಯಾವುದಾದ್ರೂ ಒಂದು ನಾಮ ಜಪದ ಸ್ಮರಣೆ ಮಾಡ್ತಾ ಇದ್ರೆ, ಒಳ್ಳೆಯ ವಿಚಾರಗಳನ್ನು ಸ್ಮರಣೆ ಮಾಡ್ತಾ ಇದ್ರೆ, ಖಂಡಿತವಾಗಿಯೂ ಇವತ್ತು ನಾನು ಏನಾದರೂ ಸಾಧನೆ ಮಾಡೇ ಮಾಡ್ತೀನಿ, ಯಾವುದಾದ್ರೂ ಒಂದು ಕೆಲಸವನ್ನು ಹಿಡಿತೀನಿ, ಏನಾದರೂ ಪರಿಶ್ರಮ ಪಟ್ಟು ನನ್ನ ಜೀವನವನ್ನು ಹೊಸದೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗ್ತೀನಿ ಅನ್ನೋ ಒಂದು ಭರವಸೆಗಳೊಂದಿಗೆ ನೀವು ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿ ತುಂಬಿಸ್ತಾ ಹೋಗಬೇಕು. ಆ ನಿಟ್ಟಿನಲ್ಲಿ ನೀವು ದಿನನಿತ್ಯ ಪರಿಶ್ರಮ ಪಟ್ಟಿದ್ದೇ ಆದರೆ ಖಂಡಿತವಾಗಿಯೂ ನೋಡಿ, ನಿಮ್ಮ ಜೀವನದಲ್ಲಿ ಒಂದೊಂದೇ ದಿನ ಒಳ್ಳೊಳ್ಳೆಯ ಬದಲಾವಣೆಗಳಾಗ್ತಾ ಹೋಗ್ತವೆ ಸ್ನೇಹಿತರೆ. ಹಾಗಾಗಿ ನಾವು ನಮ್ಮ ಒಂದು ಗುರಿಯನ್ನು ತಲುಪಬೇಕು ಅಂದರೆ ನಾವು ಈ ನಿಟ್ಟಿನಲ್ಲಿ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಸಕಾರಾತ್ಮಕವಾದ ಭಾವನೆಗಳನ್ನು ತುಂಬಿ ಅದಕ್ಕೆ ಶಕ್ತಿ ಕೊಡಬೇಕು, ಪುಷ್ಟಿ ಕೊಡಬೇಕು. ಹೇಗೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಎನರ್ಜಿ ಡ್ರಿಂಕ್, ಇದು ದೇಹಕ್ಕೆ ಶಕ್ತಿ ಬರುತ್ತೆ, ಅಂಬ್ಲಿ ಕುಡಿದ್ರೆ ಒಳ್ಳೆಯದಾಗತ್ತೆ, ಹಾಗಾಗಿ ಬಾದಾಮಿ ಪೌಡ್ರ್ ಕುಡಿದ್ರೆ ಹೇಗೆ ಒಳ್ಳೆಯದಾಗತ್ತೆ, ಇದು ಶಕ್ತಿ ಕೊಡುತ್ತೆ ಬೆಳಗಿಂದ ಸಂಜೆವರೆಗೆ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ನಾವು ಆಲೋಚನೆ ಮಾಡ್ತೀವಲ್ಲ, ಹಾಗೆ ನಮ್ಮ ದೇಹಕ್ಕೆ ಶಕ್ತಿ ಕೊಡೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಆತ್ಮಕ್ಕೆ, ನಮ್ಮ ಮನಸ್ಸಿಗೆ ನಾವು ತೆಗೆದುಕೊಳ್ಳುವ ಒಳ್ಳೊಳ್ಳೆ ನಿರ್ಧಾರಗಳ ಬಲಕ್ಕೆ ನಾವು ಶಕ್ತಿ ತುಂಬುವ ಕೆಲಸವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಅದು ಕೂಡ ಬೆಳಗ್ಗೆನೇ ಮಾಡಬೇಕಾಗತ್ತೆ. ನೀವು ಅಂದ್ಕೊಳ್ತೀರಲ್ಲ, ಬೆಳಗ್ಗೆನೆ ಹಾಳೊಟ್ಟೆಗೆ ನಾವು ಏನು ತಿಂತೀವೋ ಅದು ಬಹಳ ಒಳ್ಳೆಯ ಔಷಧಿಯಾಗಿ ಬದಲಾವಣೆ ಆಗುತ್ತೆ, ನಮ್ಮ ಜೀವನಕ್ಕೆ ಅದು ನಮ್ಮ ದೇಹಕ್ಕೆ ಒಳ್ಳೆಯ ಪುಷ್ಟಿಯನ್ನು ಕೊಡುತ್ತೆ ಅಂತಲೇ ನಾವು ಅನೇಕರು ಬೆಳಗಿನ ಯಾವುದೇ ರೀತಿ ಔಷಧೋಪಚಾರಗಳನ್ನು ಮಾಡಬೇಕಾದ್ರೂ ಕೂಡ ನಾವು ಬೆಳಗ್ಗೆ ಹಾಳೊಟ್ಟಿಗೆ ಅದನ್ನು ತಗೊಳ್ತೀವಿ ಸ್ನೇಹಿತರೆ. ಅದರ ಉದ್ದೇಶ ಇದೇ ಆಗಿರುತ್ತೆ ಅಷ್ಟೇ. ಅಂದರೆ ಬೆಳಗ್ಗೆ ನಾವು ಏನು ನಮ್ಮ ದೇಹಕ್ಕೆ ಕೊಡ್ತೀವಲ್ಲ, ಅದಕ್ಕೆ ಸಕಾರಾತ್ಮಕವಾಗಿ ಒಂದು ದೇಹಕ್ಕೆ ಶಕ್ತಿ ಕೊಡುತ್ತೆ ಅನ್ನೋದೇ ಎಷ್ಟು ಸತ್ಯನೋ ಅದೇ ರೀತಿ ನೀವು ಬೆಳಗಿನ ಎದ್ದು 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆ ಆಗಲಿ 5 ಗಂಟೆ ಆಗಲಿ 6 ಗಂಟೆಯ ಒಳಗೆ ನೀವು ಏನೂ ಮಾಡೋದು ಬೇಡ, ಎದ್ದು ಕೈಕಾಲು ಮುಖ ತೊಳ್ಕೊಂಡು ಒಂದು ಮನೆ ಮೇಲೆ ಕೂತ್ಕೊಂಡು ಭಗವಂತನಿಗೆ ನಿಮ್ಮ ಎಲ್ಲ ದಿನಚರಿಗಳನ್ನು ನಾನು ಹೀಗೆ ಮಾಡಬೇಕು ಅಂತ ಇದ್ದೀನಿ, ಇಂಥ ಕೆಲಸವನ್ನು ಹೊಂದಬೇಕು ಅಂತ ಇದ್ದೀನಿ, ಇಂಥ ವಿದ್ಯಾಭ್ಯಾಸವನ್ನು ಪಡಿಬೇಕು ಅಂತ ಇದ್ದೀನಿ, ಇಂಥ ಕೆಲಸದಲ್ಲಿ ಉನ್ನತಿಯನ್ನು ಕಾಣಬೇಕು ಅಂತ ಇದ್ದೀನಿ, ಇಂಥ ಸಾಲದ ಸಮಸ್ಯೆಗಳ ಸುಳಿಯಿಂದ ಹೊರಗೆ ಬರಬೇಕು ಅಂತ ಇದ್ದೀನಿ, ನಾವು ಇಬ್ಬರು ಗಂಡ ಹೆಂಡತಿ ಮನೆಯಲ್ಲಿ ತುಂಬ ಜಗಳಗಳನ್ನು ಮಾಡ್ಕೊಳ್ತಿದ್ದೀವಿ, ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕು, ಸಮಾಧಾನ ಚಿತ್ತವಾಗಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತೇಳಿ ಈ ನಿಟ್ಟಿನಲ್ಲಿ ನೀವು ದಿನನಿತ್ಯ ಚರ್ಚೆ ಮಾಡ್ತಾ ಹೋಗ್ರಿ. ಖಂಡಿತವಾಗಿ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ ಸ್ನೇಹಿತರೆ. ಇದೇ ಬ್ರಹ್ಮಾಂಡಕ್ಕಿರುವ ಶಕ್ತಿ. ನೀವು ಏನನ್ನು ಕೊಡ್ತೀರೋ ಅದು ವಾಪಸ್ ಮರಳಿ ನಿಮಗೆ ಹಾಗೇ ಕೊಡ್ತಾ ಇರುತ್ತೆ ಸ್ನೇಹಿತರೆ. ಹೇಗೆ ನೀವು ನಿಮ್ಮ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ ಕೊಡ್ತೀರಲ್ಲ, ಅದು ಹೇಗೆ ಬೆಳೀತಾ ಅವ್ರು ನಿಮಗೆ ತಿರುಗಿಸಿ ಕೊಡ್ತಾರಲ್ಲ, ಆ ರೀತಿ ಸ್ನೇಹಿತರೆ ನೀವು ಕೊಡೋದೇ ನಿಮಗೆ ಮರಳಿ ಸಿಗುತ್ತೆ. ಸೃಷ್ಟಿಯ ನಿಯಮವೂ ಕೂಡ ಹಾಗೆ ಇದೆಯಲ್ಲ, ನೀವು ಮೇಲೆ ಹಾಕಿರೋ ಚೆಂಡು ಮೇಲೆ ನಿಲ್ಲಲ್ಲ, ಅದು ಕೆಳಗಡೆ ವಾಪಸ್ ನಿಮ್ಮ ಹತ್ರ ಬಂದೇ ಬರುತ್ತೆ ಅನ್ನೋದು ಎಷ್ಟು ಸತ್ಯನೋ, ನೀವು ಏನನ್ನು ಕೊಡ್ತಿರೋ ದಿನನಿತ್ಯ ಅದು ನಿಮಗೆ ಮರಳಿ ಸಿಗುತ್ತೆ. ಯಾರ್ದೋ ಬಗ್ಗೆ ನೀವು ದಿನನಿತ್ಯ ಕೆಟ್ಟದಾಗಿ ಮಾತಾಡ್ತಾ ಇದ್ದೀರಾ, ಕೆಟ್ಟದಾಗಿ ಬೈತಾ ಇದ್ದೀರಾ, ಕೆಟ್ಟ ಭಾಷೆಗಳನ್ನು ಬಳಸ್ತಾ ಇದ್ದೀರಾ ನಿಮ್ಮ ಬಾಯಲ್ಲಿ, ಹಾಗೆ ಕೆಟ್ಟದಾಗಿ ಅವರನ್ನು ಹಾಳು ಮಾಡಬೇಕು ಅಂತ ಚಿಂತನೆ ನಡೆಸ್ತಾ ಇದ್ದೀರಾ, ಅವನಿಗೆ ಇವತ್ತು ಏನಾದರೂ ಕೆಟ್ಟದಾಗಲಿ ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ, ಹಾಗೆ ನೀವು ಜೀವನದಲ್ಲಿ ಏನೇನೋ ಕೆಟ್ಟ ಆಲೋಚನೆಗಳೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಅದಕ್ಕೆ ಪ್ರತಿಯಾಗಿ ಅಂತಹವರೇ ನಿಮಗೆ ಭೇಟಿಯಾಗ್ತಾರೆ. ಅಂತಹ ಕೆಟ್ಟ ಅಂತಹ ಕೆಟ್ಟ ಆಲೋಚನೆಗಳಿಗೆ ಪುಷ್ಟಿ ಸಿಗುತ್ತೆ, ಅದನ್ನು ನೀವು ಮಾಡ್ತೀರಾ, ಖಂಡಿತ ಆಗುತ್ತೆ ನಿಮಗೆ. ಹಾಗೆ ಸ್ನೇಹಿತರೆ, ಅದೇ ರೀತಿ ನೀವು ಇವತ್ತು ಎಲ್ಲರ ಹತ್ರನೂ ಮಾತಾಡ್ತೀನಿ, ನಗ್ನಗ್ತಾ ಇರ್ತೀನಿ, ಊಟ ಆಯಿತಾ, ತಿಂಡಿ ಆಯಿತಾ, ಬೆಳಗಿನ ಶುಭೋದಯ ಹೇಳ್ತೀನಿ, ಚೆನ್ನಾಗಿರ್ರಿ, ಈ ರೀತಿ ಹಾರೈಕೆಗಳನ್ನು ಮಾಡ್ತೀನಿ ಅನ್ನೋದಾದರೆ ಖಂಡಿತ ಈ ರೀತಿಯ ವ್ಯಕ್ತಿತ್ವದವರೇ ನಿಮಗೆ ಎದುರಾಗ್ತಾರೆ. ಇದೇ ರೀತಿ ನಿಮ್ಮ ಜೀವನ ಒಳ್ಳೆಯ ಗೌರವದೊಂದಿಗೆ, ವ್ಯಕ್ತಿತ್ವದೊಂದಿಗೆ ರೂಪುಗೊಳ್ಳುತ್ತೆ ಸ್ನೇಹಿತರೆ. ಎಷ್ಟೊಂದು ಒಳ್ಳೆಯವರಪ್ಪ, ಬೆಳಗ್ಗೆ ಎದ್ದು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ, ಎಷ್ಟು ಸಹನಶೀಲರು, ಸಹನತೆಯಿಂದ ಇರ್ತಾರೆ, ಎಷ್ಟು ಮುಗ್ಧತೆಯ ಮನಸ್ಸು,
ಅವರನ್ನು ನೋಡಿದರೆ ಕೈ ಎತ್ತಿ ಮುಗಿಬೇಕು ಅಂತ ಹೇಳಿ ಅನಿಸುತ್ತೆ ಅಂತೇಳಿ ಅನ್ನಿಸ್ಲಿಕ್ಕೆ ಶುರುವಾಗತ್ತಲ್ಲ ಸ್ನೇಹಿತರೆ, ಇಂಥವರೇ ಸ್ನೇಹಿತರೆ. ಅಂದರೆ ಅವರು ಮಾತಾಡ್ತಾರೆಲ್ಲ ಅದ್ರ ಕೂತ್ಕೊಂಡು ಕಟ್ಟೆ ಪುರಾಣ ಮಾಡ್ಕೊಳ್ತಾ, ಅಯ್ಯೋ ಅವಳು ಹಾಗೆ ಕಣೆ, ಅವನು ಹಾಗೆ ಕಣೆ, ಅವಳ ಮಗ ಅವ್ರ ಮನೇಲಿ ಅಷ್ಟು ರಾಮಾಯಣ ಕಣೆ, ಇವ್ರ ಮನೆ ಆ ರೀತಿ ಮಾತಾಡಲ್ಲ ಸ್ನೇಹಿತರೆ. ಇವತ್ತು ಅವ್ರ ಮನೇಲಿ ರಾಮಾಯಣ ಆಗ್ತಾಯಿದೆ ನಿಜ, ಅದು ನಮ್ಮ ಮನೇಲಿ ನಾಳೆ ಆಗಲ್ಲ ಅನ್ನೋದಕ್ಕೆ ಏನು ನಿಮಗೆ ವಿಶ್ವಾಸ ಇದೆ? ಅಷ್ಟೊಂದು ದೃಢವಾದ ವಿಶ್ವಾಸ ಆಗಲ್ಲ ಅಂತೇಳಿ ನಾವು ಕೊಟ್ಟಿದ್ದೇ ನಮಗೆ ಸಿಗುತ್ತೆ ಅಂದರೆ ಅಲ್ಲಿ ನಾವು ಏನು ಮಾತಾಡಿ ಬಂದಿರ್ತೀವಲ್ಲ ಅದು ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಅದು ಯಾವುದಾದ್ರೂ ರೂಪದಲ್ಲಾಗಿರ್ಬೋದು, ನಮ್ಮ ಮಕ್ಕಳ ರೂಪದಲ್ಲಾಗಿರ್ಬೋದು, ನಮ್ಮ ಸೊಸೆಯರ ರೂಪದಲ್ಲಾಗಿರ್ಬೋದು, ನಮ್ಮ ಗಂಡು ಮಕ್ಕಳ ರೂಪದಲ್ಲಿ, ಗಂಡನ ರೂಪದಲ್ಲಿ, ಸಂಬಂಧಿಕರ ರೂಪದಲ್ಲಿ ನಮಗೆ ಸಿಕ್ಕೇ ಸಿಗ್ತಾ ಇರುತ್ತೆ. ಹಾಗಾಗಿ ಇನ್ನೊಬ್ಬರ ಬಗ್ಗೆ ನಾವು ಏನಾದರೂ ಮಾತಾಡಬೇಕಾದ್ರೆ 10 ಬಾರಿ ನಮ್ಮ ನಾಲ್ಗೆಯನ್ನು ಕಚ್ಚಬೇಕು, ನಾವು ಮಾತಾಡಬಾರ್ದು. ಯಾಕಂದರೆ ಇಲ್ಲಿ ಯಾವುದು ಶಾಶ್ವತವಲ್ಲ ಸ್ನೇಹಿತರೆ, ಎಲ್ಲವೂ ಇಲ್ಲಿ ಅಶಾಶ್ವತನೇ. ಯಾಕಂದರೆ ಇಲ್ಲಿ ಎಲ್ಲವೂ ನಡೆಯೋದು ನಮ್ಮಿಚ್ಛೆ ಅಂತ ನಾವು ಅಂದ್ಕೊಂಡಿದ್ದೀವಿ, ಇಲ್ಲಿ ಯಾವುದು ನಮ್ಮಿಚ್ಛೆ ಅಂತ ನಡೆಯಲ್ಲ. ಇಲ್ಲೆಲ್ಲವೂ ಭಗವಂತನ ಅಣತಿಯಂತೆಯೇ ನಮ್ಮ ಜೀವನ ಸಾಗ್ತಾ ಇರುತ್ತೆ. ಏನಪ್ಪ, ನಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳೋದು ನಮಗೆ ಬಿಟ್ಟಿರ್ತಾರೆ ಭಗವಂತ, ಆಯ್ಕೆ ಮಾತ್ರ ನಮಗಿರುತ್ತೆ. ಇಲ್ಲಿ ಕೆಟ್ಟದನ್ನು ಇದೆ, ಕೆಟ್ಟದನ್ನು ಇಟ್ಟಿದ್ದಾರೆ, ಒಳ್ಳೆಯದನ್ನು ಇಟ್ಟಿದ್ದಾರೆ. ಆಯ್ಕೆಯ ಒಂದು ಜವಾಬ್ದಾರಿಯನ್ನು ನಮಗೆ ಬಿಟ್ಟಿರ್ತಾರೆ. ಯಾವುದನ್ನಾದರೂ ತಗೋ ಮಗು ಅಂತೇಳಿ ಆಯ್ಕೆಯನ್ನು ಬಿಟ್ಟಿರ್ತಾರೆ ಸ್ನೇಹಿತರೆ. ನಮ್ಗೆ 2 ಜನ ಮಕ್ಕಳಿದ್ದಾರೆ ಅಂದರೆ ನಾವು ಒಂದು 2 ವಸ್ತುಗಳನ್ನು ತಂದಿಟ್ಟಿರ್ತೀವಿ. ಒಂದೇ ಥರದ್ದಾಗಿರ್ಬೋದು, ಸ್ವಲ್ಪ ಬಣ್ಣ ಬದಲಿ ಆಗಿರೋದಾದರೂ ತಂದಿಟ್ಟಿರ್ತೀವಿ. ಆದರೆ ನಾವು ಅವ್ರ ಮುಂದೆ ಏನು ಮಾಡ್ತೀವಿ, ಇದು ನಿನಗೆ ಅಂತ ಕೊಡೋ ಬದಲು ನಿನಗೆ ಅದಿಷ್ಟ ತಗೋ ಅಂತ ಹೇಳ್ತೀವಲ್ವಾ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಕೆಟ್ಟದು ಇದೆ, ಒಳ್ಳೆಯದು ಇದೆ. ಅದನ್ನು ನಾವು ಯಾವ ರೀತಿ ಆಯ್ಕೆ ಮಾಡ್ತೀವೋ, ನಾವು ಯಾವ ರೀತಿ ಆಯ್ಕೆಯನ್ನು ಮಾಡ್ತೀವೋ ಅದೇ ರೀತಿ ಜೀವನ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಈಗ ನಾವು ಗುರುವಿನಡೆಗೆ ಸಾಗ್ತಾ ಇದ್ದೀವಿ. ಕಷ್ಟಗಳು ಸ್ವಲ್ಪ ಬೇಗ ಬಗೆಹರಿತಾ ಇಲ್ಲ. ಗುರುವಾರನೇ ನಮ್ಮ ಮನೆಯಲ್ಲಿ ಸಮಸ್ಯೆ ಆಗ್ತಾ ಇದೆ, ನಾನು ಗುರುವಾರನೇ ಬಾಬಾನ ಪೂಜೆ ಮಾಡಿದಾಗಲೇ ನಮ್ಮ ಮನೆಯಲ್ಲಿ ಸಮಸ್ಯೆ, ಜಗಳದ ತೀವ್ರತೆ ಹೆಚ್ಚಾಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಗುರುವಿನ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲೆ ಸಂಪೂರ್ಣ ಇದೆ ಅಂತೇಳಿ ಅವತ್ತೇ ಆ ಒಂದು ಸಮಸ್ಯೆಗೆ ಹಾಗಾದಾಗ ಆ ಸಮಸ್ಯೆಗೆ ತಿರುವು ಸಿಗ್ತಾ ಇದೆ ಅಂತೇಳಿ ನೀವು ಅಂದ್ಕೊಳ್ಬೇಕು. ಇದು ಗುರುವು ಕೊಡುವ ಸಂಕೇತ ಅಂತಲೂ ಕೂಡ ನೀವು ಅಂದ್ಕೊಳ್ಬೇಕು. 1-2 ವಾರ, 3 ವಾರ, 4 ವಾರ, 5 ವಾರ ಇದೇ ರೀತಿ ಮುಂದುವರಿಯುತ್ತೆ. ಅಂದರೆ ಆ ಗುರುವನ್ನು ನೀವು ತಗೊಂಡೋಗಿ ಮನೆಯಿಂದ ಎತ್ತು ಬಂದ್ಬಿಡೋಣ ಅನ್ನೋಷ್ಟು ಮಟ್ಟಿಗೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಅನ್ನೋದು ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರುತ್ತೆ. ಅಂದರೆ ನಕಾರಾತ್ಮಕತೆ ನಿಮ್ಮನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಮನೆಯನ್ನು ಆವರಿಸಿರುತ್ತೆ. ಅದಕ್ಕೆ ನೀವು ಆ ಗುರುಗಳನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಅವರಿಗೆ ದಿನನಿತ್ಯ ದೀಪಾರಾಧನೆ ಮಾಡೋದು, ನಾಮ ಜಪವನ್ನು ಮಾಡೋದು, ಪೂಜಿಸೋದು, ದೀಪ ಬೆಳಗೋದು, ಅದು ಯಾವುದೂ ಇಷ್ಟ ಇರಲ್ಲ. ಹಾಗಾಗಿ ಅದು ನಿಮಗೆ ಮನಸ್ಸನ್ನು ವಿಕಾರತೆಗೆ ತಳ್ಳಿಬಿಡುತ್ತೆ. ಅದನ್ನು ದೇವರನ್ನ, ಈ ಗುರುವನ್ನು ಇವರು ಮನೆಯಿಂದ ಹೊರ ಕಳಿಸ್ಬಿಡ್ಲಿ, ನನ್ನ ಆಳ್ವಿಕೆಯಲ್ಲಿ ನಿರಂತರವಾಗಿರಲಿ ಅಂತ ಹೇಳಿ ಮನಸ್ಸಿನ ಒಂದು ಮೂಲೆಯಲ್ಲೇ ಇರುತ್ತೆ ಅದು ನಕಾರಾತ್ಮಕತೆ ಅನ್ನೋದು. ಯಾಕಂದರೆ ಅದನ್ನು ನಾವೇ ಪಾಲನೆ ಪೋಷಣೆ ಮಾಡಿ ನಮ್ಮ ಮನಸ್ಸಿನ ಮೂಲೆಯಲ್ಲಿ ಬೆಳೆಸ್ಕೊಂಡಿರ್ತೀವಿ. ಒಮ್ಮೆಲೆ ಅದನ್ನು ಹೊರ ಹಾಕೋದು ಅಷ್ಟೇ ಕಷ್ಟ ಆಗುತ್ತೆ. ನಾನು ಹೊರ ಹಾಕಬೇಕು ಅಂತ ನಿಂತಿರ್ತೀನಿ, ನನ್ನ ಗಂಡ ನಿಂತಿರಲ್ಲ. ನನ್ನ ಗಂಡ ಹೊರಗೆ ಹಾಕಬೇಕು ಅಂತ ನಿಂತಿರ್ತಾರೆ, ನಾನು ನಿಂತಿರಲ್ಲ. ನನ್ನ ಮಕ್ಕಳು ಹೊರಗೆ ಹಾಕಬೇಕು ಅಂತ ನಿಂತಿರ್ತಾರೆ, ನಾವು ನಿಂತಿರಲ್ಲ. ನಾವು ನಿಂತಿರ್ತೀವಿ, ನಮ್ಮ ಮಕ್ಕಳು ನಿಂತಿರಲ್ಲ. ಹಾಗೆ ಸ್ನೇಹಿತರೆ, ಯಾವುದಾದ್ರೂ ಮನೆಯಲ್ಲಿ ಒಂದಿಷ್ಟು ಜನ ಸೇರಿ ಒಂದು ಕುಟುಂಬದಲ್ಲಿ ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ವಿ ಅಂದರೆ ಅದು ಇನ್ನೊಬ್ರಿಗೆ ತೊಂದರೆ ಕಷ್ಟ ಅನ್ನಿಸ್ತಾ ಇರತ್ತೆ ಅಂತ ಇರ್ತೀವಿ ನಾವು. ಅಯ್ಯೋ, ನೀನು ಅದನ್ನು ಪೂಜೆ ಮಾಡೋಕತ್ಮೇಲೆ ನಮ್ಗೆ ಯಾಕೋ ಕೆಟ್ಟದಾಗ್ತಿದೆ ಅಂತ ಹೇಳಿ ಅನ್ಲಿಕ್ಕೆ ಶುರು ಆಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ಅದನ್ನು ಮಾಡ್ತಾ ನೀವು ಬಿಡ್ಲಂಗೆ ದೃಢವಾದ ವಿಶ್ವಾಸದಿಂದ ಗುರುವಿನ ಆರಾಧನೆ ಮಾಡ್ತಾ ಹೋದರೆ ಖಂಡಿತ ಅದು ಸೋಲುತ್ತೆ, ನೀವು ಗೆಲ್ತೀರ. ಆಗ ನಿಮಗೆ ಇವೆಲ್ಲ ನಕಾರಾತ್ಮಕತೆ ದೂರವಾಗ್ತಾ ಹೋಗ್ತಾ ನಿಮ್ಮ ಮನಸ್ಸಿಗೆ ಸಮಾಧಾನ ಚಿತ್ತ ಮೂಡ್ತಾ ಹೋಗುತ್ತೆ. ಈಗೇನೋ ಒಳ್ಳೇದಾಗ್ತಾ ಹೋಗ್ತಾ ಇದೆ ಅಂತೇಳಿ ಅನಿಸ್ಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ. ಆದರೆ ಗುರುವಿನ ವಿಚಾರದಲ್ಲಿ ಒಂದು ಬೇರೆಯದ್ದೇ ವಿಚಾರ ಹೇಳ್ತೀನಿ. ಅದೇನಪ್ಪ ಅಂದರೆ, ಪ್ರತಿ ಬಾರಿಯೂ ನೀವು ಗುರುವಿನ ಹತ್ರ ಸ್ನೇಹಿತರ ರೀತಿಯಲ್ಲಿ, ಮಕ್ಕಳ ರೀತಿಯಲ್ಲಿ, ಅವರು ನಿಮ್ಮ ತಂದೆ ಅನ್ನೋ ರೀತಿಯಲ್ಲಿ, ತಾಯಿ ಅನ್ನೋ ರೀತಿಯಲ್ಲಿ ನೀವು ಅವ್ರ ಜೊತೆ ಸಂಭಾಷಣೆಯನ್ನು ಮಾಡ್ತಾನೆ ಇರಬೇಕು ಸ್ನೇಹಿತರೆ. ನೀವು ಯಾವ ರೀತಿ ಸಂಭಾಷಣೆಯನ್ನು ಮಾಡ್ತಾ ಹೋಗ್ತೀರೋ ಅದೇ ರೀತಿ ಬಾಬಾನ ಫೋಟೋ ಆಗಲಿ, ಬಾಬಾನ ಮೂರ್ತಿ ಆಗಲಿ ನಿಮಗೆ ಪ್ರತಿಸ್ಪಂದಿಸ್ತಾ ಹೋಗುತ್ತೆ. ಅವರ ಮುಖ ಭಾವಚಿತ್ರದಲ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇವತ್ತು ನಗ್ತಾ ಇದ್ದಾರೆ, ಇವತ್ತು ಸಪ್ಪೆ ಆಗಿದ್ದಾರೆ, ಇವತ್ತು ಯಾಕೋ ನನ್ನನ್ನು ಸಿಟ್ಟಿಯಿಂದ ನೋಡ್ತಾ ಇದ್ದಾರೆ, ಇವತ್ತು ಯಾಕೋ ಬಾಬಾನೇ ಬೇಜಾರಾಗಿದ್ದಾರೆ, ಈ ರೀತಿ ಎಲ್ಲ ನಿಮಗೆ ಭಾವಚಿತ್ರದಲ್ಲೇ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಅಂದರೆ ಖಂಡಿತವಾಗಿ ಅವೆಲ್ಲವೂ ಸೂಚನೆಗಳು. ಬಾಬಾರವರು ನಗ್ತಾ ಇದ್ದಾರೆ ಅಂದರೆ ಖಂಡಿತ ನಿಮಗೆ ಶುಭ ಯೋಗಗಳು ಕೊಡ್ತವೆ. ಸಪ್ಪೆ ಆಗಿದ್ದಾರೆ ಅಂತ ಅಂದರೆ ನಿಮ್ಮ ರೀತಿ ನಡವಳಿಕೆಗಳು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ. ಇಲ್ಲ ಅಂದರೆ ಒಂದು ಸಿಟ್ಟಲ್ಲಿದ್ದಾರೆ ಅಂದರೆ ಏನೋ ನಿಮಗೆ ಪಾಠ ಕಲಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ನೀನು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತೇಳಿ ಅವರು ಎಚ್ಚರಿಸ್ತಾ ಇದ್ದಾರೆ ಅನ್ನೋ ಸೂಚನೆಯನ್ನು ಕೊಡುತ್ತೆ ಸ್ನೇಹಿತರೆ. ಯಾಕೋ ಇನ್ನೂ ಒಂಥರ ಅಳೋ ಮುಖದಲ್ಲಿ ಕಾಣಿಸ್ತಾ ಇದ್ದಾರೆ ಅಂದರೆ ಮುಂದೆ ನಿನಗೆ ಏನಾದರೂ ಒಂದು ಸಮಸ್ಯೆ ಕಾದಿದೆ ಕಂದ, ನೀನು ಸ್ವಲ್ಪ ಹುಷಾರಾಗಿರು ಅಂತ ಹೇಳೋ ಸೂಚನೆನೂ ಆಗುತ್ತೆ ಸ್ನೇಹಿತರೆ. ಇಂದು ನಾವು ಎಷ್ಟೇ ಪರಿತಪಿಸಿದ್ರು ದುರ್ಲಭಂ ದೈವಾನುಗ್ರಹ ಹೇತುಕಂ ಮಹಾಪುರುಷ ಸಂಶಯ. ಅಂದರೆ ಮಹಾತ್ಮರ ಆಶ್ರಯ ನಮಗೆ ಸಿಗೋದು, ಗುರುವಿನ ಅನುಗ್ರಹ ಆಶೀರ್ವಾದ ಸಿಗೋದು ಬಹಳ ದುರ್ಲಭ ಸ್ನೇಹಿತರೆ. ಅದು ದೈವಾನುಗ್ರಹದಿಂದ, ನಮ್ಮ ಪೂರ್ವಾರ್ಜಿತ ಪುಣ್ಯದ ಫಲದಿಂದ ಮಾತ್ರ ಅದು ಸಿಕ್ಕಿರುತ್ತೆ. ಹಾಗಾಗಿ ಇಂದು ನಾವೆಷ್ಟೇ ಪರಿತಪಿಸಿದರೂ ಸಾಯಿ ಅಂತ ಸದ್ಗುರು ರತ್ನವನ್ನು ಜೀವಂತ ಮೂರ್ತಿಯಾಗಿ ಕಾಣಲು ಬಹುಶಃ ಸಾಧ್ಯವಿಲ್ಲ. ಅಂತಹ ಸದ್ಗುರುವನ್ನು ಅಂತರ್ಮನದಲ್ಲಿ ಕಾಣಲು ಬಹುಶಃ ಸಾಧ್ಯವಿಲ್ಲ. ಆದರೂ ಅಂತಹ ಸದ್ಗುರುವನ್ನು ಅಂತರ್ಮನದಲ್ಲಿ ಸ್ಪಷ್ಟವಾಗಿ ಕಾಣಲು ಬಹಳ
ಬಹಳ ಕಠಿಣ. ಆದರೂ ಕೂಡ ನಾವು ದಿನನಿತ್ಯ ಪಟ್ಟರೆ ಅಂತಹ ಅನುಭವಗಳು ಅನುಭೂತಿಗಳನ್ನು ಬಾಬಾ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ. ಸ್ನೇಹಿತರು, ಬಂಧುಗಳು, ದನ ಕನಕಾದಿಗಳಲ್ಲಿ ಕುಲ ಪದ್ಧತಿಯಲ್ಲಿ ಮನಸ್ಸಿಡದೆ ಪರಮ ವಿರಾಗಿಯಾದಾಗ ಮಾತ್ರ ಗುರುವಿನ ಅನುಗ್ರಹ ಆಶೀರ್ವಾದ ಸಾಧ್ಯ. ನಾವು ಏನೆಲ್ಲ ಬೇಕು ಅಂತ ಬಯಸ್ತೀವಲ್ಲ ಅದು ತಾನಾಗಿ ಬರಲಿಕ್ಕೆ ಶುರುವಾಗುತ್ತೆ. ಆಗ ನಮ್ಮ ಮನಸ್ಸು ಏನಾಗಿರುತ್ತೆ ಗೊತ್ತೇ, ಅದೆಲ್ಲವೂ ತಾಳ್ಮೆಯಿಂದ ಸ್ವೀಕರಿಸುವ ಶಾಂತಯುತವಾದ ನೆಮ್ಮದಿಯ ಮನಸ್ಸಾಗಿರುತ್ತೆ. ನಮ್ಮ ಹತ್ರ ಅಡುವು ಐಶ್ವರ್ಯ ಎಲ್ಲ ಇರುತ್ತೆ. ಈಗ ನಮ್ಮ ಮನಸ್ಸು ಮೊದಲಿನಂತಿಲ್ಲ, ಉದ್ವೇಗ ಇಲ್ಲ, ಆವೇಗ ಇಲ್ಲ. ಅದನ್ನು ಖರ್ಚು ಮಾಡಬೇಕು, ಅದರಿಂದ ನಾವು ಅನೇಕ ರೀತಿಯ ಮನದ ಇಚ್ಛೆಗಳನ್ನು ತಣಿಸ್ಕೊಳ್ಳೋಕ್ಕೆ ಬಳಸ್ಕೋಬೇಕು ಅನ್ನೋದು ಆ ಇಚ್ಛೆ ಇರಲ್ಲ. ಅದು ಶಾಂತವಾಗ್ತಾ ಬರುತ್ತೆ. ಇರೋದ್ರಲ್ಲೇ ನಾವು ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸೋಣ. ಆ ಸಮಯದಲ್ಲಿ ನಮಗೆ ಧನ ಕನಕಗಳು ನಮಗೆ ಸಿಕ್ಕರೂ ಕೂಡ ವೈರಾಗಿಗಳಾಗ್ತಾ ಹೋಗ್ತೀವಿ. ಸಜ್ಜನರ ಮಮಕಾರ ಬರೀ ಅಂಧಕಾರ ತರಬಲ್ಲದು. ಗೊತ್ತಿದ್ದು ನಾನೇಕೆ ಈ ಭಾವುಕತೆಗೆ ಮರಳಾಗಿ ಪಾಡುಪಟ್ಟೆ, ಸಾಧಿಸಿದ್ದಾದರೂ ನಾನೇನಿದ್ರಿಂದ ಎಂಬ ಜಿಜ್ಞಾಸೆ ಶುರುವಾದಾಗ ಮನದ ಅಳಲಿಗೆ ದೇಹ ಸಹಕರಿಸಿದ ಹಂತಕ್ಕೆ ಬಂದು ಜೀವನ ಆಗಲೇ ತಲುಪಿರುತ್ತೆ ಸ್ನೇಹಿತರೆ. ಜರ್ಜರಿತವಾದ ಮನ, ಅದಕ್ಕಿಂತ ಹೆಚ್ಚಿನ ದೇಹ ಅನಿವಾರ್ಯವಾಗಿ ಮತ್ತದೇ ವಿಷ ವರ್ತುಲದಲ್ಲಿ ನರಳುವಂತೆ ಮಾಡಿಬಿಡುತ್ತೆ. ಆದ್ದರಿಂದ ದೈವನಿಷ್ಠೆ, ಗುರುಸೇವೆ, ಸಾತ್ವಿಕ ಕರ್ಮಾಚರಣೆಗಳನ್ನು ಯೌವನದಲ್ಲಿ ಮಾಡಬಾರದು, ವೃದ್ಧಾಪ್ಯದಲ್ಲಿ ಮಾಡಬೇಕು ಅನ್ನುವ ನಂಬಿಕೆ ಕಾಲ ವ್ಯರ್ಥ ತಪ್ಪು ನಂಬಿಕೆಯನ್ನು ದೂರ ಮಾಡ್ಕೊಳ್ಳಿ. ಕಾಲ ವ್ಯರ್ಥ ಮಾಡದೆ ದೇಹದಲ್ಲಿ ಶಕ್ತಿ ಸಂಚಯವಿರುವಾಗಲೇ ಅದನ್ನೆಲ್ಲ ಅಭ್ಯಾಸ ಮಾಡಿಕೊಂಡ್ರೆ ಬರುವ ಸಂಕಟ ದುಃಖಗಳಿಗೆ ಎದುರಿಸುವ ಮನೋವೇದಿಕೆ ನಿರ್ಮಾಣವಾಗುತ್ತೆ ನಮ್ಮ ಆತ್ಮದಲ್ಲಿ ಸ್ನೇಹಿತರೆ. ಗುರುವು ನಿಷ್ಕಾರಣವಾಗಿ ಸ್ನೇಹ ತೋರ್ತಾನೆ. ನಿರ್ಗುಣನಾಗಿಯೂ ಭಕ್ತರ ಸಂಕಟ ತನ್ನದೇ ಎಂಬಂತೆ ಕ್ಲೇಶಗೊಳ್ಳುವವನು ಗುರು ಮಾತ್ರ ಸ್ನೇಹಿತರೆ. ಭವಸಾಗರದಿಂದ ಜೀವಿಗಳನ್ನು ದಾಟಿಸುವ ಸಲುವಾಗಿ ಮಾತ್ರ ಸ್ವೇಚ್ಛಾಪೂರ್ವಕವಾಗಿ ಮಾನವ ಶರೀರ ಧಾರಣೆ ಮಾಡಿದವರು ನಮ್ಮ ಸದ್ಗುರು ಸಾಯಿಬಾಬಾರವರು ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ತುಂಬ ಕಷ್ಟದಲ್ಲಿದ್ದೀರಿ, ಸಮಸ್ಯೆಗಳಲ್ಲಿದ್ದೀರಿ, ಖಂಡಿತವಾಗಿಯೂ ನಿಮ್ಮ ಸಮಸ್ಯೆ ಬಗೆಹರಿಯುವ ಸಂದರ್ಭ ಬಂದಿದೆ. ಹಾಗೆ ನಿಮ್ಮ ಆತ್ಮ ಸಾಕ್ಷಾತ್ಕಾರವೂ ಉದ್ಧಾರವಾಗುವ ಸಮಯವೂ ಬಂದಿದೆ ಅಂತ ಹೇಳಿ ಅನ್ಕೊಳ್ರಿ. ಗುರುವು ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂದರೆ ಈಗ ನಿಮ್ಮ ಜೀವನದಲ್ಲಿ ಮೊದಲಿನಂತಿಲ್ಲ. ನೀವು ತುಂಬ ಅಂದರೆ ತುಂಬ ಬದಲಾಗಿದ್ದಾರೆ. ಮೊದಲಿನಂತೆ ಹರಟೆ ಹೊಡಿತಾ ಇಲ್ಲ, ಇದ್ರ ಬಗ್ಗೆ ಅಂತೇಳಿ ಚಿಂತೆ ಮಾಡ್ತಾ ಇಲ್ಲ, ಇನ್ನೊಬ್ಬರನ್ನ ಆಡ್ಕೊಳ್ತಾ ಇಲ್ಲ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡೋದಾಗ್ಲಿ, ಮರ ಗಿಡಗಳಿಗೆ ತೊಂದರೆ ಕೊಡೋದಾಗ್ಲಿ ಮಾಡ್ತಾ ಇಲ್ಲ. ಮರ ಗಿಡಗಳನ್ನ ಬೆಳೆಸ್ತಾ ಇದ್ದೀರಾ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಧಾನ್ಯವನ್ನ ದಾನವಾಗಿ ನೀಡ್ತಾ ಇದ್ದೀರಾ, ನಿಸ್ಸಹಾಯಕರಿಗೆ ಸೇವೆ ಮಾಡ್ತಾ ಇದ್ದೀರಾ, ಕೈಲಾದವರಿಗೆ ಊಟ ಕೊಡಿಸ್ತಾ ಇದ್ದೀರಾ, ಒಂದರಿಗೆ ನೀರು ಕೊಡ್ತಾ ಇದ್ದೀರಾ, ಮನಸ್ಸಲ್ಲಿ ಒಳ್ಳೆಯ ಸುವಿಚಾರಗಳನ್ನೇ ಮೂಡಿಸ್ಕೊಳ್ತಾ ಇದ್ರೆ ಇದರಿಂದಾಗಿ ನಿಮಗೆ ಒಳ್ಳೆಯ ವಿಚಾರಗಳೇ ಎದುರಾಗ್ತಾ ಹೋಗ್ತವೆ. ಅಂತಹ ಜನರೇ ನಿಮ್ಮನ್ನ ಭೇಟಿ ಆಗ್ತಾ ಹೋಗ್ತಾರೆ ಸ್ನೇಹಿತರೆ. ಬಾಬಾರವರ ಮಹಿಮೆ ಅಂದರೆ ಹೀಗೆ ಸ್ನೇಹಿತರೆ. ನಾವು ಬಾಬಾರವರ ಭಕ್ತರಾಗಿದ್ದೀವಿ ಅಂದರೆ ಬಾಬಾರವರ ಭಕ್ತರಾದವರೇ ನಮಗೆ ಜೀವನದಲ್ಲಿ ಎದುರಾಗ್ತಾ ಹೋಗ್ತಾರೆ. ಅದರಿಂದ ಅವರ ಮನಸ್ಸಲ್ಲಿರೋ ವಿಚಾರಗಳು ಒಳ್ಳೇದಾಗಿರುತ್ತೆ, ನಮ್ಮ ಮನಸ್ಸಲ್ಲಿರೋ ವಿಚಾರಗಳು ಒಳ್ಳೇದಾಗಿರುತ್ತೆ. ಯಾಕಂದ್ರೆ ನಾವಿಬ್ರು ಬಾಬಾರ ಭಕ್ತರಾಗಿದ್ದೀವಿ ಅಂದಮೇಲೆ ಆ ವಿಚಾರಗಳು ಪರಸ್ಪರ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇರುತ್ತೆ. ನಾವಿಬ್ರು ಸೇರಿ ಅವಾಗ ಮತ್ತೆ ಸಾಯಿ ಕುಟುಂಬದಲ್ಲಿ ಒಂದಾಗ್ತಾ ಹೋಗ್ತೀವಿ. ಅಂದ್ರೆ ಸಾಯಿ ತೋರಿಸುವ ಹೆಜ್ಜೆ, ಸಾಯಿ ತೋರಿಸುವ ಮಾರ್ಗದಲ್ಲಿ ನಮ್ಮ ಹೆಜ್ಜೆಗಳನ್ನು ಇರಿಸ್ಕೊಳ್ತಾ ನಮ್ಮ ಜೀವನದ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತೀವಿ ಸ್ನೇಹಿತರೆ. ಇದೇ ಬಾಬಾರವರ ಮಹಿಮೆ ಅಂದ್ರೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಗುರುವು ಬಂದಿದ್ದಾರೆ, ನೀವು ಗುರುವಿನಡೆಗೆ ಸಾಗಿದ್ದೀರಿ ಅಂದರೆ ಖಂಡಿತ ಅದು ನಮ್ಮ ಪ್ರೇರಣೆಯಿಂದ ನಾವು ಹೋಗಿಲ್ಲ ಸ್ನೇಹಿತರೆ, ಅದು ನಮ್ಮ ಪೂರ್ವಾರ್ಜಿತ ಪುಣ್ಯ ಅಂತಾನೆ ಅನ್ಕೋಬೇಕು ಸ್ನೇಹಿತರೆ. ಹಾಗಾಗಿ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ, ನಾವು ಅವರೆಡೆಗೆ ಸಾಗಿದ್ದೀವಿ. ಇದು ಒಂದು ಒಳ್ಳೆಯ ದಾರಿಯತ್ತ ನಮ್ಮ ಪಯಣವನ್ನು ಮುಂದುವರಿಸೋದ್ರ ಜೊತೆಗೆ ನಾವು ಯಾವ ದಡವನ್ನು ಜೀವನದಲ್ಲಿ ಸೇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ವೋ ಅದನ್ನು ಯಾವ ರೀತಿ ಸೇರುತ್ತೆ, ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳನ್ನು ಮೂಡಿಸ್ಕೊಂಡು ಬದಲಾಗೋದ್ರ ಜೊತೆಗೆ ಒಳ್ಳೆಯ ಚಿಂತನೆಗಳ ಜೊತೆಗೆ ಒಳ್ಳೆಯ ವಿವೇಕ, ಜ್ಞಾನ, ಬುದ್ಧಿ ಹಾಗೆ ಒಳ್ಳೆಯ ನಡೆ ನುಡಿಗಳೊಂದಿಗೆ ಬದಲಾಯಿಸಿ ಮೊದಲು ನಮ್ಮನ್ನ, ನಂತರ ನಾವು ಇಚ್ಛಿಸುವ ಇಚ್ಛೆಗಳನ್ನ ಪೂರ್ಣಗೊಳಿಸುವ ಕಡೆಗೆ ಗುರು ನಮ್ಮನ್ನ ಕರೆದುಕೊಂಡು ಹೋಗ್ತಾರೆ ಸ್ನೇಹಿತರೆ. ಅವರ ಜೊತೆಗೆ ನಮ್ಮ ಹೆಜ್ಜೆಗಳನ್ನ ಇಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಅದು ಎಂದಿಗೂ ಅಡ್ಡದಾರಿಯನ್ನ ತಲುಪಲ್ಲ ಸ್ನೇಹಿತರೆ. ಯಾಕಂದ್ರೆ ಗುರು ಎಂದಿಗೂ ಕೆಟ್ಟದನ್ನ ನಾಶ ಮಾಡ್ತಾರೆ, ಒಳ್ಳೆಯದನ್ನ ಪರಿಪೂರ್ಣವಾಗಿ ಕೊಡ್ತಾರೆ. ನಂಬಿಕೆ ಇಡಿ, ಒಳ್ಳೇದಾಗತ್ತೆ, ಶುಭವಾಗತ್ತೆ. ಹಾಗಾಗಿ ಯಾವುದೇ ರೀತಿ ಧೃತಿಗೆಡಬೇಡ್ರಿ. ಕಷ್ಟ ಸಮಸ್ಯೆಗಳು ಈಗಾಗಲೇ ಎಷ್ಟೋ ಜನ ಪರಿಹಾರ ಮಾಡ್ಕೊಳ್ತಾನೆ ಇದ್ದೀರಿ. ಈಗಾಗಲೇ ಗುರುವಿನಡೆಗೆ ಸಾಗಿ ನಮ್ಮ ಜೀವನದಲ್ಲಿ ಒಂದು ಅನೇಕ ರೀತಿಯ ಬದಲಾವಣೆಯನ್ನು ನಾವು ನನ್ನ ಜೀವನದಲ್ಲಿ ಬಂದಿದ್ದಾವೆ. ಈಗ ನನ್ನನ್ನು ನಾನು ಪರಿಪೂರ್ಣವಾಗಿ ಅರ್ಥಕೊಳ್ಳುವಂಥ ಸಂದರ್ಭದಲ್ಲಿ ನಾನು ನಿಂತಿದ್ದೀನಿ. ಈಗ ನಾನು ತುಂಬ ಬದಲಾಗಿದ್ದೀನಿ, ನಾನು ಅನೇಕ ರೀತಿಯಲ್ಲಿ ನನ್ನನ್ನು ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೀವು ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಿರಲ್ಲ. ಖಂಡಿತವಾಗಿಯೂ ಗುರುವಿನ ಅನುಗ್ರಹ ಆಶೀರ್ವಾದ ಎಷ್ಟಿದೆ, ಅವರ ಕರುಣೆ, ದಯೆ, ಪ್ರೇಮ ಅಂತ ಹೇಳಿ ನೀವೇ ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ನೀವು ಮೊದಲು ಹೇಗಿದ್ರಲ್ಲ ಆಗಿಗೂ ಈಗಿಗೂ ತುಂಬ ವ್ಯತ್ಯಾಸ ಇದೆ. ಆ ಬದಲಾವಣೆ ಯಾರಿಂದಲಾದರೂ ತರಲಿಕ್ಕೆ ಸಾಧ್ಯ ಇತ್ತಾ? ನಾವೇನಾದರೂ ಮಾಮೂಲಿಯಾಗಿ ಬಂದು ಹೀಗಲ್ಲಮ್ಮ ನೀನು ಮಾಡ್ತಾ ಇರೋದು ಅದು ಇದು ತಪ್ಪಮ್ಮ ಅಂತ ಹೇಳಿದಾಗ ನೀವೇನಾದ್ರು ನಿನ್ನೆ ನೋಡ್ಕೊಂಡು ಹೋಗೋ, ನಂದನ್ನೇನು ಹೇಳಕ್ ಬಂದಿದ್ಯಾ ಅಂತ ಹೇಳಿ ನಾವು ಈ ರೀತಿ ಮಾತಾಡ್ಬಿಡ್ತೀವಲ್ವಾ ಸ್ನೇಹಿತರೆ.
ಸರಿ ಇಲ್ಲ, ಮೊದಲು ನನಗೆ ಹೇಳಕ್ ಬಂದಿಯಾ ಅಂತೀವಿ. ಆದರೆ ನೋಡಿದ್ರ ಬಾಬಾ ಯಾವ ರೀತಿ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮನ್ನ ಪರಿಪೂರ್ಣವಾಗಿ ಬದಲಾಯಿಸಿದ್ರು ಅಂತೇಳಿ. ಇದನ್ನೇ ಗುರು ಕಾರುಣ್ಯ ಅನ್ನೋದು, ಪ್ರೀತಿ ಅನ್ನೋದು ಸ್ನೇಹಿತರೆ, ದಯೆ ಅನ್ನೋದು, ಕರುಣೆ, ಪ್ರೇಮ, ವಾತ್ಸಲ್ಯ ಅನ್ನೋದು. ತಾಯಿ ತಂದೆಯ ರೀತಿಯಲ್ಲಿ ಅವರು ಬಂದು ನಮಗೆ ದರ್ಶನ ಮಾಡ್ತಾ ಮಾಡ್ತಾ ನಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಬೆಲೆ, ಕಳೆ, ಗೌರವ, ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ವ್ಯಕ್ತಿಗಳಾಗಿ ಬದಲಾಗಿ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ನೆಲೆಗಾಣುವಂತೆ ನಮಗೆ ಸಹಾಯ ಮಾಡುತ್ತೆ. ಈ ಸಹಾಯ ಇದೆಯಲ್ಲ, ಇದು ಅಂತಿಂತ ಸಹಾಯ ಅಲ್ಲ ಸ್ನೇಹಿತರೆ. ಈ ಸಹಾಯ ಅವರು ಮಾಡಿರೋದ್ರಿಂದಲೇ ನೀವು ಪರಿಪೂರ್ಣವಾಗಿ ಬದಲಾಗ್ತಾ ಇದ್ದೀರಿ. ಇದರಿಂದ ನಮ್ಮ ಕುಟುಂಬ ಬದಲಾಗ್ತಾ ಇದೆ. ಇದರಿಂದ ನಿಮ್ಮ ಮನೆಯ ವಾತಾವರಣವೇ ಶುದ್ಧವಾಗ್ತಾ ಇದೆ. ನಿಮ್ಮ ಮಕ್ಕಳೀಗ ಒಳ್ಳೆಯ ರೀತಿಯಲ್ಲಿ ಸುಸಂಸ್ಕೃತ ಭಾವನೆಗಳೊಂದಿಗೆ ಜೀವನವನ್ನು ಮಾಡಲಿಕ್ಕೆ ಅಡಿಗಾಲನ್ನು ಇಡ್ತಾ ಇದ್ದಾರೆ. ಈ ಅಡಿಗಾಲ ಇಡಲಿಕ್ಕೆ ನೀವು ಪರಿಪೂರ್ಣತೆಯಿಂದ ಬದಲಾಗಿರೋದೇ ಕಾರಣ ಆಗಿದೆ ಸ್ನೇಹಿತರೆ. ಇದೆಲ್ಲ ಆಗೋದು ಗುರುವಿನ ಕಡೆಗೆ ಹೋಗೋದ್ರಿಂದ. ಹಾಗಾಗಿ ಹರ ಮುನಿದರು ಗುರು ಮುನಿಯ ಅನ್ನೋದು ಸ್ನೇಹಿತರೆ. ದೇವರಾದರೂ ಒಮ್ಮೆ ನಾವು ಪೂಜಿಸೋದು ಸರಿ ಇಲ್ಲ ಅಂತ ಹೇಳಿ ಮುನಿಸ್ಕೊಳ್ಬೋದು, ದೇವರ ಅವತಾರವಾದರು. ಆದರೆ ಗುರುವಿನ ಅವತಾರ ಹಾಗಲ್ಲ. ತನ್ನ ಶಿಷ್ಯ ತುಂಬ ಕಷ್ಟದಲ್ಲಿದ್ದಾನೆ, ಪಾಪದ ಕೂಪಕ್ಕೆ ಬೀಳ್ತಾ ಇದ್ದಾನೆ, ಸಜ್ಜನರ ಸಂಘ ಬಿಟ್ಟು ದುರ್ಜನರ ಸಂಘ ಮಾಡಿ ಪಾಪ ಕೃತ್ಯಗಳನ್ನೇ ದಿನನಿತ್ಯ ಮಾಡ್ತಾ ಇದ್ದಾನೆ, ಬೇಡದ ವಿಚಾರಗಳನ್ನು ಚಿಂತಿಸ್ತಾ ಇದ್ದಾನೆ, ಬೇಡದ ಕೆಲಸಗಳನ್ನು ಮಾಡ್ತಾ ಇದ್ದಾನೆ, ನೀಚ ಕೃತ್ಯದರಿಗೆ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾನೆ ನನ್ನ ಶಿಷ್ಯ, ನನ್ನ ಮಗು ಅಂದಾಗ ಗುರುವು ಎಲ್ಲಿರ್ತಾರೆ ಏನೋ, ಓಡೋಡಿ ಬರ್ತಾರೆ. ಕೆಸರಲ್ಲಿ ಬಿದ್ದಿರೋ ನಮ್ಮನ್ನ ಮೇಲೆತ್ತಿ ನಮ್ಮ ಮೈಯನ್ನು ಭಕ್ತಿ, ಶ್ರದ್ಧೆ, ಏಕಾಗ್ರತೆ, ನಂಬಿಕೆ ಅನ್ನುವ ನೀರಿನಿಂದ ತೊಳಿತಾ ಬರ್ತಾರೆ. ದಿನನಿತ್ಯ ತೊಳಿತಾ ಮಾರ್ಗದರ್ಶನದ ಮೂಲಕ ದಿನನಿತ್ಯ ತೊಳೆಯುವ ಕ್ರಿಯೆಯಲ್ಲಿ ನಾವು ದಿನನಿತ್ಯ ನಮ್ಮ ಕೆಟ್ಟ ಬುದ್ಧಿಗಳನ್ನ, ಕೆಟ್ಟ ಯೋಚನೆಗಳನ್ನ, ಕೆಟ್ಟ ವ್ಯಕ್ತಿತ್ವವನ್ನ ತೊಳ್ಕೊಳ್ತಾ ಬರ್ತಾ ಪೂರ್ಣವಾಗಿ ನಾವು ಶುದ್ಧರಾಗ್ತೀವಿ ಸ್ನೇಹಿತರೆ. ಇದೇ ಗುರುವಿನ ಮಹಿಮೆ ಅಂದ್ರೆ. ಹಾಗಾಗಿ ಹರ ಮುನಿದರು ಗುರು ಮುನಿಯ ಎನ್ನುವ ಮಾತಿನೊಂದಿಗೆ ಇವತ್ತಿನ ಈ ಮಾತನ್ನ ಮುಗಿಸೋಣ. ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.